ಸಿಕ್ತು ಗುರುಗಳು. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹೌದು ಗುರುಗಳೇ, ತುಂಬಾ ಇದೆ. ಈ ಟೈಮಲ್ಲಿ ಕಾಲ್ ಕನೆಕ್ಟ್ ಆಗಿರೋದೇ ನನ್ಗೊಂಥರ ತುಂಬಾ ಖುಷಿ. ಅಂದ್ರೆ ಕೆಲವೊಂದು ನಿರ್ಧಾರಗಳನ್ನ ನಿಮ್ ಹತ್ರ ಹಂಚ್ಕೊಂಡ್ರೆ ಏನು ತಗೋಬಹುದು, ಮುಂದಕ್ಕೆ ಯಾವ ಡಿಸಿಷನ್ ಅಂತ ಕೇಳೋದೊಂದು ಇದು. ಆಗ್ಲವ ಸಂತೋಷ. ಎಷ್ಟು ವರ್ಷ ನಿಮಗೆ? ಗುರುಗಳೇ ಈಗ 24 ರನ್ನಿಂಗು. 24 ರನ್ನಿಂಗ್. ಹೇಳವ ಏನ್ ವಿಚಾರ? ಗುರುಗಳೇ, ನಾನು ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ 3 ಜನ ಮಕ್ಳು. ಒಬ್ಬ ಅಣ್ಣ ಇದ್ದಾನೆ, ಒಬ್ಬ ಅಕ್ಕ ಇದ್ದಾಳೆ, ನಾನು ಒಬ್ಬಳು ಚಿಕ್ಕವಳು, ಲಾಸ್ಟ್ನೇವಳು. ನಮ್ಮ ಅಕ್ಕಂಗೂ ಮದ್ವೆ ಆಗಿದೆ ಗುರುಗಳೇ, ಅಣ್ಣಂಗೆ ಇನ್ನ ಮದ್ವೆ ಆಗಿಲ್ಲ. ಅಮ್ಮ ಇದ್ದಾರೆ, ಅಪ್ಪ ಡೆತ್ ಆಗಿದೆ, ಕೊರೋನಾದಲ್ಲಿ ಡೆತ್ ಆದ್ರು. ನನ್ಗೂ ಮಾತಾಡೋದಕ್ಕೂ ಸ್ವಲ್ಪ ವೈಬ್ರೇಷನ್ ಆಗ್ತಿದೆ. ಆರಾಮಾಗಿ ಮಾತಾಡಿ, ಏನ್ ತೊಂದ್ರೆ ಇಲ್ಲ. ಬಟ್ ನಿಮ್ಗೆ ಯಾವ ವಯಸ್ಸಲ್ಲಿ ಮದ್ವೆ ಆಗಿದ್ದು? ಗುರುಗಳೇ 2 ವರ್ಷ ಆಯ್ತು, 21ರಲ್ಲಿ ಮದ್ವೆ ಆಗಿತ್ತು. ಏನು ಓದಿದ್ದೀರಿ ನೀವು? ಗುರುಗಳೇ ಡಿಗ್ರಿ ಕಂಪ್ಲೀಟ್ ಮಾಡಿದೀನಿ. ತವ್ರ ಮನೆ ನಮ್ಮ ಆ ಊರಿನ ಪಕ್ಕದೇ 1 8 ಕಿಲೋಮೀಟರ್ ಆಗುತ್ತೆ. ಓಕೆ, ತೊಂದ್ರೆ ಇಲ್ಲ. ಸೊ ಡಿಗ್ರಿ ಮುಗೀತಿದ್ದಂಗೆ ಮದ್ವೆ ಮಾಡಿದ್ರ? ಮದ್ವೆ ಮನೆಯವ್ರು ಮಾಡಿದಲ್ಲ, ಬಟ್ ನಾವೇ ಇಷ್ಟಪಟ್ಟು ಮನೆಯವ್ರನ್ನ ಒಪ್ಸಿ ಮದ್ವೆ ಆಗಿತ್ತು ಗುರುಗಳೇ. ಇದು ಬೇರೆ ಕತೆ ಇದೆ, ತುಂಬಾನೇ ಇದೆ ಗುರುಗಳೇ. ಹೇಳೋದಕ್ಕೆ ಹೋದ್ರೆ ಇನ್ನ ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ನಾನು ಅಂದ್ರೆ ನಮ್ಮೂರಿಂದ ಒಂದ್ ಹುಡುಗನ ಫಸ್ಟ್ PU ಇಂದ ಇಷ್ಟಪಡ್ತಿದೆ ಗುರುಗಳೇ. ಆ ಹುಡ್ಗ ಅಂದ್ರೆ ಬೇರೆ ಅವ್ರ ಏನ್ ಪರ್ಸನಲ್ ವಿಚಾರಕ್ಕೂ ಏನೋ, ಬಟ್ ಮದ್ವೆ ಆಗೋದಿಕ್ಕೆ ಮಾತ್ರ ಮುಂದೆ ಬರ್ಲಿಲ್ಲ. ನಮ್ಮೂರವ್ರೇನೆ. ಅದು ಕೆಲವೊಬ್ರಿಗೆ ನಮ್ಮೂರವ್ರಿಗೆ ತುಂಬಾ ಜನ ಗೊತ್ತಾಗ್ಬಿಡ್ತು, ಇಷ್ಟಪಡ್ತಾವ್ರೆ ಹಿಂಗೆ ಅನ್ನೋದು ಗೊತ್ತಾಯ್ತು. ಸೊ ಆ ಹುಡ್ಗ ಮದ್ವೆ ಆಗೋದಿಕ್ಕೆ ಆಗ್ಲಿ ಹಿಂದಕ್ಕೆ ಆಗ್ಲಿ ಮುಂದೆ ಬರ್ಲಿಲ್ಲ. ಅವ್ರು ಕೆಲವೊಂದ್ ಕಾರಣಗಳಿಂದ ಅಷ್ಟು ಬೇರೆ. ಸೊ ಆ ಒಂದ್ ಕಾರಣಕ್ಕೆ ಒಂದೇ ಊರು ಆಗಲ್ಲ ನಾನು ಅಂತ ಹೇಳಿ, ಸೊ ಅಲ್ಲಿಗೆ ಆಗಲ್ಲ ಅಂತಾನೆ ಇದ್ ಮಾಡ್ಬಿಟ್ಟು. ವರ್ಷ ಪ್ರೀತಿ ಅದು? ಸೆಕೆಂಡ್ PU ಫಸ್ಟ್ PU ಇಂದ ಡಿಗ್ರಿ ಫಸ್ಟ್ ಕೊರೋನಾ ಟೈಮಲ್ಲಿ ಅದು ಡಿಸ್ಕನೆಕ್ಟ್ ಆಯ್ತು ಗುರುಗಳೇ. 1-2.5 ವರ್ಷದ್ದು. 2.5 ವರ್ಷದ್ದು ಪ್ರೀತಿ. ಅದಾದ್ಮೇಲೆ ನಾವು ಹಿಂಗೆ ನಮ್ಮ ಅಮ್ಮರ ಊರಿಗೆ ಹಬ್ಬಕ್ಕೆ ಹೋಗಿದ್ವಿ. ಸೊ ನಮ್ಮ ಅಮ್ಮರ ತುಂಬಾ ದೂರ ಸಂಬಂಧನೇ, ಹತ್ರ ಸಂಬಂಧ ಅಲ್ಲ ಗುರುಗಳೇ. ಅದೇ ನಾನು ಹೇಳಿದ್ನಲ್ಲ ಸಿಗೆಯಲ್ಲಿ, ಅವರು ನಮ್ಮ ಅಮ್ಮರ ಹತ್ತಿಯ ಅಕ್ಕನ ಮಗ. ಸೊ ಬಂದಿದ್ರು ಅಲ್ಲಿ ನಮ್ಮ ಅಜ್ಜಿರೂರಿಗೆ ಬಂದಿದ್ರು ಹಬ್ಬಕ್ಕೆ ಅಂತೇಳಿ. ಅಲ್ಲಿ ಕೆಲ್ಸ ಕೊಡಿಸ್ತೀನಿ ಅಂತೇಳಿ ನಂಬರ್ ಇಸ್ಕೊಂಡಿದ್ದು ಗುರುಗಳೇ. ನನ್ ನಂಬರ್ ಇಸ್ಕೊಂಡಿದ್ದು ಇವ್ರು. ಈಗ ನಮ್ ಮದ್ವೆ ಆಗಿದ್ದೀನಲ್ಲ ಅವರು ಕೆಲ್ಸ ಕೊಡಿಸ್ತೆ ಅಂದ್ರೆ ನೀವು ಆ ಟೈಮಲ್ಲಿ ಕೆಲಸ ಹುಡುಕ್ತಿದ್ರಾ? ಆ ಟೈಮಲ್ಲಿ ನನ್ಗೇನಂದ್ರೆ ಮನೆ ಜವಾಬ್ದಾರಿ ಎಲ್ಲ ನಮ್ಮ ಅಣ್ಣನ ಮೇಲೆ ಬಿತ್ತು. ಅಪ್ಪ ತೀರೋದ್ರು ಅದೇ ಟೈಮಿಗೆ, ಅಕ್ಕನ ಮದ್ವೆ ಆಗಿತ್ತು. ಈಗ ಮನೆ ಮೇಂಟೆನೆನ್ಸ್ಗೆ, ಈಗ ಅಪ್ಪಂಗೂ ಹುಷಾರಿಲ್ದೆ ಇದ್ದಾಗ ಹಾಸ್ಪಿಟ್ಲಿಗೆ ತೋರ್ಸೋದಿಕ್ಕೆ ಅದಕ್ಕೆಲ್ಲ ಬೇರೆಯವ್ರ ಹತ್ರ ಸಾಲ ಮಾಡಿದ್ವಿ. ಅದನ್ನೆಲ್ಲ ತೋರ್ಸೋದಿಕ್ಕೆ ಸಾಲ ಮಾಡಿದ್ವಲ್ಲ, ಅದನ್ನ ತೀರ್ಸೋದಿಕ್ಕೆ ನಮ್ಮ ಅಣ್ಣ ಕಾಲೇಜಿಗೆ ಹೋಗೋದನ್ನ ಬಿಟ್ಟ. ಅವನು ಓದ್ತಾ ಇದ್ದ, ಡಿಗ್ರಿ ಸೆಕೆಂಡ್ ಇಯರ್ ಓದ್ತಾ ಇದ್ದ. ಅದಾದ್ಮೇಲೆ ಸರ್ಗಳ ಸಪೋರ್ಟ್ ಇಂದ ಕರೆಸ್ಪಾಂಡಿಂಗ್ಸ್ ಕಟ್ಕೊಂಡು ಡಿಗ್ರಿ ಪಾಸ್ ಮಾಡ್ಕೊಂಡ ಅವನು. ಆ ಟೈಮಲ್ಲಿ ನಾನು ಯಾವ್ದಾರು ಪಾರ್ಟ್ ಟೈಮ್ ಜಾಬ್ ಸಿಕ್ಕಿದ್ರೆ ಮಾಡೋಣ ಅನ್ನೋದೊಂದು ನಂದು ತಲೆಯಲ್ಲಿ ಇದ್ದಿತ್ತು. ಆ ಟೈಮಲ್ಲಿ ನಾನು ಹಿಂಗೆ ನಮ್ಮನೆಯವ್ರು ಸಿಕ್ಕಿದ್ರಲ್ಲ, ಅವಾಗ ಸಿಕ್ಕಿದ್ರು. ನಾನ್ ಹಿಂಗ್ ಕೆಲ್ಸದ ವಿಚಾರಕ್ಕೆ, ಕೆಲ್ಸ ಸಿಕ್ಕಿದ್ರೆ ಯಾವ್ದಾರು ಕೆಲ್ಸ ಇದ್ರೆ ಹೇಳಿ, ಪೋಸ್ಟ್ ಆಫೀಸ್ ಅಲ್ಲಿ ಹೇಳಿಲ್ಲ, ಪೋಸ್ಟ್ ಆಫೀಸ್ ಇದೆಯಲ್ಲ, ಸೊ ಆ ಕಡೆ ಯಾವ್ದಾರು ಸಿಕ್ಕಿದ್ರೆ ಹೇಳ್ತಾರೆ ಅನ್ನೋ ಕಾರಣಕ್ಕೆ ನಾನ್ ನಂಬರ್ ಕೊಟ್ಟಿದ್ದೆ ಗುರುಗಳೇ. ಸೊ ಅದು ಕಾಂಟ್ಯಾಕ್ಟ್ ಸ್ವಲ್ಪ ಜಾಸ್ತಿನೇ ಹೋಯ್ತು. ಮಾತಾಡಿದ್ವಿ. ನಂಗೆ ಗೊತ್ತಿಲ್ಲ ಅವ್ರಿಗೆ ಮದ್ವೆ ಆಗಿದೆ ಅನ್ನೋ ವಿಚಾರ ನಂಗೆ ಗೊತ್ತಿಲ್ಲ ಗುರುಗಳೇ. ಸಂಬಂಧ ಬಟ್ ದೂರದ ಸಂಬಂಧ. ಮದ್ವೆ ಆಗಿದೆ ಅನ್ನೋದು ವಿಚಾರನೇ ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪ ದಿನ ಮೆಸೇಜ್ ಮಾಡೋರು ಅವರು, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡೋದು, ಫೋನ್ ಮಾಡೋದು, ಹಿಂಗೆಲ್ಲ ಮಾಡ್ತಿದ್ರು. ಒಂದ್ ದಿನ ಬೆಳಗಿನ ಜಾವ 5 ಗಂಟೆ 5:15 ಟೈಮಲ್ಲಿ ಅವ್ರ ಹೆಂಡತಿ ನನಗೆ ಕಾಲ್ ಮಾಡಿದ್ರು, ನನ್ ನಂಬರಿಗೆ ಕಾಲ್ ಮಾಡಿದ್ರು. ಅವರು ನನ್ ಗಂಡಗ್ ನೀನ್ ಯಾಕೆ ಮೆಸೇಜ್ ಮಾಡ್ತಿದ್ಯಾ ಅಂತ ಎಲ್ಲ ಹೇಳಿದ್ರು. ನಂಗೆ ಗೊತ್ತಿಲ್ಲ ಅವ್ನ್ ಮದ್ವೆ ಆಗಿದೆ ಅನ್ನೋ ವಿಚಾರನೇ ನಂಗೆ ಗೊತ್ತಿಲ್ಲ. ಇದೇ ನೀವ್ ಮಾಡಿದ್ಮೇಲೆ ಗೊತ್ತಾಗಿದ್ ನಂಗೆ. ಅದ್ ಎಲ್ಲಿವರೆಗೂ ವಿಚಾರನೇ ಆ ಟಾಪಿಕ್ ಅವ್ನು ಹೇಳಿರ್ಲಿಲ್ಲ ಗುರುಗಳೇ. ಮಾತಾಡಾದ್ಮೇಲೆ ಅವರು ಇನ್ಮೇಲೆ ನಂಗ್ ಗಂಡಂಗ್ ಫೋನ್ ಮಾಡ್ಬೇಡ, ಮೆಸೇಜ್ ಮಾಡ್ಬೇಡ ಅಂತ ಅವ್ರು ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಅಲ್ಲಿಗೆ ಒಪ್ಕೊಂಡು, ಸೊ ನಾನ್ ಅವ್ನ ನಂಬರು ಇದನ್ನೆಲ್ಲ ಬ್ಲಾಕ್ ಮಾಡಿದ್ದೆ. ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ರಲ್ಲೆಲ್ಲ ಮೆಸೇಜ್ ಮಾಡೋದು, ಅದ್ರಲ್ಲೆಲ್ಲ ನಾನ್ ಬ್ಲಾಕ್ ಮಾಡಿದ್ದೆ ಗುರುಗಳೇ. ಬ್ಲಾಕ್ ಮಾಡಿದ್ಮೇಲೆ ಮತ್ತೆ 2 ವರ್ಷ ಗ್ಯಾಪ್ ಆಯ್ತು. 2 ವರ್ಷ ಅಲ್ಲ ಗುರುಗಳೇ, 6 ತಿಂಗಳು 8 ತಿಂಗಳು ಗ್ಯಾಪ್ ಆಯ್ತು ಗುರುಗಳೇ ನಮ್ಮ ಮಧ್ಯ. ಕೆಲಸ ಕೊಡಿಸಿದ್ರ ಅಷ್ಟೊತ್ತಿಗೆ? ಇಲ್ಲ ಗುರುಗಳೇ, ಕೆಲ್ಸ ಇಲ್ಲ. ಓಕೆ.
ಅದಾದ್ಮೇಲೆ ಒಂದ್ 8 ತಿಂಗಳು ಗ್ಯಾಪ್ ಆದ್ಮೇಲೆ ಮತ್ತೆ ನಮ್ದು ಕಾಲೇಜ್ ಒಂದು ಡೆಲ್ಲಿಯಿಂದ ಒಂದು ನ್ಯಾಕ್ ಕಮಿಟಿ ಅಂತ ಕಾಲೇಜಿಗೆ ಇನ್ವೈಟ್ ಮಾಡಿದ್ರು. ಆ ಟೈಮಲ್ಲಿ ಈಗ ನಾವು ಅವ್ರನ್ನ ಸ್ವಾಗತ ಮಾಡೋದಿಕ್ಕೆ ಸೊ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿದ್ವಿ ಒಂದಿನ. ಸೊ ಅದನ್ನ ನಾನು ಸ್ಟೇಟಸ್ ಹಾಕುವಾಗ ಮಿಸ್ ಆಗಿ ಇದ್ ಮಾಡಿದ್ದೆ, ಏನೋ ಬ್ಲಾಕ್ ಓಪನ್ ಮಾಡಿದ್ದೆ. ಆ ಒಂದು ನಾನು ಹಾಕಿ ಸ್ಟೇಟಸ್ಗೆ ಅವ್ರು ರಿಪ್ಲೈ ಮಾಡಿದ್ರು ಗುರುಗಳೇ. ಅಲ್ಲಿಂದ ಮತ್ತೆ ಕನೆಕ್ಟ್ ಆಯ್ತು. ಇಲ್ಲ ನಾನು ಅವಳನ್ನ ಬಿಟ್ಬಿಟ್ಟಿದೀನಿ, ಅವಳನ್ನ ಮದ್ವೆ ಆಗಿಲ್ಲ, ಅವಳು ಸುಳ್ಳು ಹೇಳಿದ್ಲು, ಹಂಗೆ ಹಿಂಗೆ ಅಂತ ಏನೇನೋ ಕತೆ ಹೇಳಿದ್ರು ಗುರುಗಳೇ. ಸರಿ ಆಯ್ತು ಬಿಡು, ಆಗಿದ್ದೀರೋ ಇಲ್ವಾ ನನಗ್ ಗೊತ್ತಿಲ್ಲ, ಬಟ್ ಅವ್ರ ಹತ್ರನು ನಾನೇನು ಪೂರ್ತಿ ಏನು ವಿಚಾರ ಕೇಳ್ಕೊಳ್ಳಿಲ್ಲ ಗುರುಗಳೇ. ಸೊ ನಾನು ಅದಕ್ಕೆ ಇರ್ಬೋದೇನೋ ಬಿಡು ಅಂದ್ಬಿಟ್ಟು ಸುಮ್ನಾದೆ. ಒಂದಿನ ಅವರು ಮಾತಾಡಿದ್ರು. ಒಂದಿನ ಹಿಂಗೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಬಂದ್ರು ಗುರುಗಳೇ. ಎಲ್ಲಿ ನಾನು ಕಾಲೇಜ್ಗೆ ಹೋಗುವಾಗ ನಡ್ಕೊಂಡೇ ಹೋಗ್ಬೇಕು, 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಆಮೇಲೆ ಬಸ್ ಕನ್ವೆನ್ಸ್ ಇರೋದು ನಮ್ಮೂರಿಂದ. 5 ಕಿಲೋಮೀಟರ್ ನಡ್ಕೊಂಡು ಹೋಗುವ ಇವ್ರು ಅದೇ ರೋಡಲ್ಲೇ ಬಂದ್ರು ಗುರುಗಳೇ. ಬಂದು ಇಲ್ಲ ನಾನು ನಿನ್ನನ್ನೇ ಮದ್ವೆ ಆಯ್ತೀನಿ, ನಾನ್ ನಿನ್ನ ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ತುಂಬಾ ಬ್ಲಾಕ್ ಮೇಲ್ ಮಾಡಿದ್ರು. ಕಾಲೆಲ್ಲ ಇಟ್ಕೊಂಡ್ರು ನಾನು ನಿನ್ನೆ ಮದ್ವೆ ಆಗೋದು ಅಂತ. ಸೊ ಅವ್ರು ಇನ್ನೊಂದ್ ಏನ್ ಹೇಳಿದ್ರು ಅಂದ್ರೆ, ನಮ್ಮ ಅಪ್ಪ ಅಮ್ಮ ನನ್ನನ್ನು ಯಾರು ನೋಡ್ಕೊಳಲ್ಲ, ಒಂದ್ ಬಟ್ಟೆ ತೊಳ್ಕೊಡೋರಿಲ್ಲ, ನನ್ ಗಡಿಗೆ ಮಾಡ್ಕೊಡೋರಿಲ್ಲ, ಎಲ್ಲ ಸ್ವಲ್ಪ ಸೆಂಟಿಮೆಂಟ್ ಅಲ್ಲಿ ನನ್ನನ್ನು ಕಟ್ ಹಾಕ್ಬಿಟ್ರು. ಸೆಂಟಿಮೆಂಟ್ ನಾನ್ ಅದಕ್ಕೆ ಇರ್ಬೋದೇನೋ, ಅವ್ರ ಅಪ್ಪ ಅಮ್ಮನು ನೋಡ್ಕೊಳಲ್ವೇನೋ, ಅಂದ್ರೆ ಅವ್ರ ಫ್ಯಾಮಿಲಿಯವರೆಲ್ಲ ಈ ತರ ಇದ್ ಮಾಡ್ತಾರೇನೋ ಅನ್ನೋದೊಂದು ನಾನ್ ಹಂಗ ಅನ್ಕೊಂಡು ಆಯ್ತು ಬಿಡಪ್ಪ ಮನೇಲಿ ಬಂದ್ ಮಾತಾಡು ಅಂತ ಹೇಳ್ದೆ ಗುರುಗಳೇ. ಮನೇಲಿ ಬಂದ್ ಮಾತಾಡೋದಕ್ಕೂ ಈಗ ನಮ್ಮ ಮನೆಯವ್ರು ಒಪ್ಕೊಳ್ಳಲ್ಲ. ಅದಕ್ಕೆ ಅವ್ರೇನ್ ಮಾಡಿದ್ರು, ನಮ್ದು ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡಣ, ರಿಜಿಸ್ಟರ್ ಆದ್ಮೇಲೆ ಹೆಂಗಿದ್ರು ಮದ್ವೆಗೆ ಒಪ್ಕೊಂತಾರಲ್ವಾ ಅಂತ ಅವ್ರ ಆತರ ಥಿಂಕ್ ಮಾಡಿದ್ರು. ಸೊ ನಾನ್ ಅದಕ್ಕೆ ಆಯ್ತು ಬಿಡು, ಮದ್ವೆ ಆದ್ಮೇಲೆ ರಿಜಿಸ್ಟರ್ ಆದ್ರೆ ಹೆಂಗಿದ್ರು ಒಪ್ಕೊಂತಾರಲ್ವಾ ಅಂತ ಹೇಳಿ ನಾನು ರಿಜಿಸ್ಟರ್ ಆಗೋದಿಕ್ ಒಪ್ಕೊಂಡೆ ಗುರುಗಳೇ. ರಿಜಿಸ್ಟರ್ ಮ್ಯಾರೇಜಿಗೆ ಒಪ್ಕೊಂಡೆ. ಅದು ಅವ್ರ ಅಕ್ಕನು ಬಂದಿದ್ರು, ಅವ್ರ ಅಮ್ಮ ಬಂದಿದ್ರು, ಏನು ಬಲವಂತದಿಂದ ಅವರು ಬಂದಿದ್ದು. ಸೊ ಅವ್ರು ಏನು ಇಷ್ಟಪಟ್ಟು ಮದ್ವೆ ಮಾಡ್ಕೊಂತಿದ್ದಾನೆ ಅನ್ನೋದು ಇಷ್ಟಪಟ್ಟು ಬಂದಿದ್ದಲ್ಲ ಅವ್ರುನು. ಸೊ ಇವನು ಇಲ್ಲ ನಾನು ಆ ಹುಡ್ಗಿನೇ ಮದ್ವೆ ಆಗೇ ಆಯ್ತೀನಿ ಅಂತ ಹೇಳಿ ಅವ್ರನ್ನ ಏನೇನೋ ಅವ್ರಿಗೆ ಏನೇನ್ ಕನ್ವಿನ್ಸ್ ಮಾಡ್ಬೇಕೋ ಆತರ ಸೆಂಟಿಮೆಂಟಲ್ ಅಲ್ಲಿ ಕಟ್ಟಾಕೊಂಡು ಅವ್ನು ಅದೇ ತರಾನೇ ಮದ್ವೆ ಇದಕ್ಕೆ ಕರ್ಕೊಂಡ್ ಬಂದಿದ್ದು, ರಿಜಿಸ್ಟರ್ ಮ್ಯಾರೇಜ್ ಬಂದಿದ್ರು. ಬಟ್ ರಿಜಿಸ್ಟರ್ ಆಯ್ತು. ಅದಾದ್ಮೇಲೆ ಮತ್ತೆ ಈಗ ನಮ್ಮನೇಲಿ ಏನ್ ಕೇಳ್ಬೇಕಲ್ಲ, ನಮ್ಮ ಅಮ್ಮರ ಅಣ್ಣನ ಮುಂದೆ ಬಿಟ್ರು ಅವರು. ಅವರು ನಮ್ಮ ಅಣ್ಣ ನಮ್ಮ ಮಾವದಿರು ಬಂದು ಇಲ್ಲ ನಾವು ಒಳ್ಳೆ ಹುಡುಗನೇ ಕೊಡ್ರಿ ಮಾಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅದಾದ್ಮೇಲೆ ನಮ್ಮನೆಯವ್ರು ಒಪ್ಕೊಳ್ದೆ ಇರೋದಕ್ಕೆ ಇಲ್ಲ ಅವ್ರದ್ದು ರಿಜಿಸ್ಟರ್ ಮ್ಯಾರೇಜ್ ಆಗೋಗಿದೆ, ನೀವ್ ಇನ್ಯಾರಿಗೂ ಮದ್ವೆ ಮಾಡ್ಕೊಡೋದಕ್ಕಾಗಲ್ಲ ಅಂತ ಅವ್ರು ಹೇಳಿದ್ರು ಗುರುಗಳೇ. ಅದಕ್ಕೆ ನಂದು ತಪ್ಪಿದ್ಯಲ್ಲ ಅನ್ಬಿಟ್ಟು ಈ ನಮ್ಮನೆಯವರು ಸರಿ ಆಯ್ತು ಬಿಡಪ್ಪ ಅನ್ಬಿಟ್ಟು ನಮ್ಮ ಅಮ್ಮ ಒಪ್ಕೊಂಡ್ರು. ನಮ್ಮ ಅಣ್ಣ ನಮ್ಮ ಅಕ್ಕ ಯಾವ್ದೇ ಕಾರಣಕ್ಕೂ ಬಿಲ್ಕುಲ್ ಒಪ್ಕೊಳಕ್ ಅವ್ರ ರೆಡಿ ಇಲ್ಲ, ನಾನ್ ಮಾಡ್ಕೊಡಲ್ಲ, ಅವ್ನಿಗೆ ಮದ್ವೆ ಆಗಿದೆ ಅಂತ ಏನೇನೋ. ಅಷ್ಟರಲ್ಲಿ ನಮ್ಮ ಅಣ್ಣಂಗೆ ಆ ಕಡೆನೆ ಕೆಲ್ಸಕ್ ಹೋಗ್ತಾ ಇದೆ, ಕಂಬಿ ಕೆಲ್ಸಕ್ ಹೋಗ್ತಾ ಇದೆ ಗುರುಗಳೇ. ಆ ಕಡೆನ ವಿಚಾರಿಸಿದಾಗ ಅವನಿಗೆ ಮದ್ವೆ ಆಗಿದೆ, ಹೆಂಡತಿ ಬಿಟ್ಟಿದ್ದಾನೆ ಅಂತ ಏನೇನೋ ಅವನಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಒಂದಿನ ನಂದನ್ನ ಸ್ಟೇಟಸ್ ಹಾಕಿದ್ದೆ, ಏನೋ ನಮ್ಮ ಅಣ್ಣ ಸ್ಟೇಟಸ್ ಹಾಕಿದ್ನಂತೆ. ಆವಾಗ ಫೇಸ್ಬುಕ್ ಅಲ್ಲಿ ನಮ್ಮ ಅಣ್ಣನ್ ಆ ಹುಡ್ಗಿ ಇವ್ನ ಮದ್ವೆ ಆಗಿದ್ರಲ್ಲ, ಆ ಹುಡ್ಗಿ ಅವ್ನ್ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿದ್ರಂತೆ ನಮ್ಮ ಅಣ್ಣಂಗೆ. ಸೊ ಅವರು ಇಲ್ಲ ನನ್ನನ್ನ ಮದ್ವೆ ಆಗಿದ್ದಾನೆ ಅಂತ ಹೇಳಿ ಮದ್ವೆಗೂ ಮುಂಚೆನೆ ಆ ವಿಚಾರನ ನಮ್ಮ ಅಣ್ಣಂಗೆ ಹೇಳಿದಾನೆ. ಅವ್ರು ಮದ್ವೆ ಆಗಿರೋರು ನಮ್ಮ ಅಣ್ಣಂಗೆ ಹೇಳಿದಾರೆ. ಬಟ್ ನಮ್ಮ ಅಣ್ಣನು ನಮ್ಗೆ ಹೇಳ್ದ ಗುರುಗಳೇ, ನಮ್ಮ ಅಣ್ಣಂದು ಇದ್ರಲ್ಲಿ ತಪ್ಪಿಲ್ಲ, ನಮ್ಮ ಮನೆಯವ್ರದ್ದು ತಪ್ಪಿಲ್ಲ ಗುರುಗಳೇ, ನಂದೇ ತಪ್ಪು, ನನ್ಗೀಗ ಅನ್ನಿಸ್ತಿದೆ ಆಗ್ಬಾರ್ದಾಗಿತ್ತು ಅಂತ. ಮದ್ವೆ ಆದ್ಮೇಲೆ 1-2 ತಿಂಗಳು ಚೆನ್ನಾಗಿ ನೋಡ್ಕೊಂಡು ಗುರುಗಳೇ, ನಮ್ಮ ಮನೇಲಿ ಬಿದ್ನಿಗೆರೆ ದೇವಸ್ಥಾನದಲ್ಲಿ ಒಪ್ಕೊಂಡು ಮದ್ವೆ ನಮ್ಮ ಮನೆಯವರೇ ಇದ್ ಮಾಡಿದ್ರು, ಕರ್ನೇರೆ ಮಾಡಿದ್ರು. ಅವನೇ ಮದ್ವೆ ಖರ್ಚೆಲ್ಲ ನಮ್ಮ ಮನೆಯವರೇ ನೋಡ್ಕೊಂಡ ಗುರುಗಳೇ. ಬಿದ್ನಿಗೆರೆ ದೇವಸ್ಥಾನದಲ್ಲಿ ಮದ್ವೆ ಆಯ್ತು. 1-3 ತಿಂಗಳು ಚೆನ್ನಾಗೇ ಇದ್ದು ಗುರುಗಳೇ, ಏನು ಪ್ರಾಬ್ಲಮ್ ಇರ್ಲಿಲ್ಲ. ಅಂದ್ರೆ ನಮ್ಮ ಅತ್ತೆ ಸ್ವಲ್ಪ ಡ್ರಿಂಕ್ಸ್ ಮಾಡೋರು, ಅವರು ಡ್ರಿಂಕ್ಸ್ ಮಾಡಿದಾಗ ಮಾತು ಜಾಸ್ತಿ ಅನ್ನೋ ಕಾರಣಕ್ಕೆ ನಮ್ಮ ಮನೆಯವರು ಅಂದ್ರೆ ನನ್ ಗಂಡ ಮನೆಯಿಂದ ಹೊರಗಡೆ ಕರ್ಕೊಂಡ್ ಬಂದ್ರು. ಜೊತೆಲಿ ಇದ್ರೆ ಇರೋದಕ್ಕಾಗಲ್ಲ, ಚೆನ್ನಾಗಿರಕ್ಕಾಗಲ್ಲ, ನೆಮ್ಮದಿಯಾಗಿರಕ್ ಬಿಡಲ್ಲ ಅವ್ರು ಅನ್ಬಿಟ್ಟು 2 ಮನೆ ಇದೆ. ಹೊಸ ಮನೇಲಿ ಅವ್ರಿದ್ರು, ಹಳೆ ಮನೇಲಿ ನಾವು ಬಂದ್ವಿ ಗುರುಗಳೇ.
ಈಗ ಸದ್ಯ ಸಿಚುವೇಶನ್ ಅದಾದ್ಮೇಲೆ ನಮ್ಮಿಬ್ರ ಮಧ್ಯೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಹೋಯ್ತು. ಅಂದ್ರೆ ಇಂಟ್ರೆಸ್ಟ್ ಇಲ್ದಂಗ್ ಹೋಯ್ತು ನನ್ ಮೇಲೆ. ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋಗೋದು ಅಂದ್ರೆ ಬ್ಯಾಂಕ್ ಲೋನ್ ಕೊಡ್ಸಕ್ ಹೋಗ್ತಾರೆ ಗುರುಗಳೇ. ಅವರು ಭಟ್ರ ಕೆಲ್ಸನೂ ಮಾಡ್ತಾರೆ, ಬ್ಯಾಂಕ್ ಲೋನ್ ಕೊಡ್ಸಕ್ ಹೋಗ್ತಾರೆ. ಅದ್ರಲ್ಲಿ ಏನಾಯ್ತು, ಬ್ಯಾಂಕ್ ಲೋನ್ ಕಡೆ ಇಂಟ್ರೆಸ್ಟ್ ಕೊಟ್ಟಾಗ ಭಟ್ರ ಕೆಲ್ಸನ ಮಾಡಕ್ ಆಗ್ತಿರ್ಲಿಲ್ಲ. ಭಟ್ರ ಕೆಲ್ಸ ಮಾಡಕ್ ಹೋದಾಗ ಬ್ಯಾಂಕ್ ಕೆಲ್ಸಗಳೆಲ್ಲ ಪೆಂಡಿಂಗ್ ಉಳ್ಕೊಳ್ಳವು. ಈಗ ಅತ್ತಾಗೂ ಜಾಸ್ತಿ ಇನ್ಕಮ್ ಬರಲ್ಲ, ಇದ್ರಲ್ಲೂ ಜಾಸ್ತಿ ಇನ್ಕಮ್ ಇಲ್ಲ ಗುರುಗಳೇ. ಸೊ ಹೆಂಗೋ ಈಗ ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಸೊ ನಂದ್ರಲ್ಲಿ ಹೆಂಗೋ ಮೇಂಟೈನ್ ಆಗ್ತಾ ಇತ್ತು. ಅದ್ರಲ್ಲೂ ಈಗ 1 ತಿಂಗಳು ಇಲ್ದೆ ಹೋದ್ರೆ, ಅವ್ರ ಕೆಲ್ಸ ಇಲ್ದೆ ಹೋದ್ರೆ, ಈಗ ನಂದ್ರಲ್ಲಿ ನನ್ಗೆ 1 ತಿಂಗಳ ಪೇಮೆಂಟ್ ಕೊಡಲ್ಲ ಗುರುಗಳೇ. 3 ತಿಂಗಳು ಇಲ್ಲ 2 ತಿಂಗಳು ಕೊಡೋದು. ಸೊ 1 ತಿಂಗಳು ಅವ್ರದ್ದು ಇಲ್ದೆ ಹೋದಾಗ ನಂದನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿವಿ. ಈ ತರ ಇತ್ತು. ಈಗ ಸದ್ಯ ಸಿಚುವೇಶನ್ಗೆ ಏನ್ ಹೇಳ್ತಿದ್ರೆ, ಕೆಲ್ಸಕ್ ನೀನ್ ಹೋಗ್ಲೇಬೇಡ ಅಂತ ಹೇಳಿ, ಅಂದ್ರೆ ಒಂಥರ ಮೆಂಟಲಿ ಟಾರ್ಚರ್. ಏನಾದ್ರು ನನ್ಗೆ ಈಗ, ಯಾಕಂದ್ರೆ ಮದ್ವೆ ಆಗಿ 2 ವರ್ಷ ಆಗಿದೆ ಗುರುಗಳೇ, ಮಕ್ಳಿಲ್ಲ ನಮ್ಗೆ. ನನ್ಗೆ ಬೇರೆ ಯಾರಾದ್ರೂ ಕೇಳಿದಾಗ ನನ್ಗೆ ಒಂಥರ ಮಕ್ಳಿಲ್ವಾ ನಿಮ್ಗೆ ಅಂದಾಗ ನನ್ಗೂ ಒಂಥರ ಬೇಜಾರಾಗುತ್ತೆ. ಸೊ ಅವಾಗ ಅವರೆಲ್ಲ ನಾನು ಇಲ್ಲ ಮಕ್ಳು ಮಾಡ್ಕೊಳ್ಳೋಣ ಅಂತ ಹೇಳುವಾಗೆಲ್ಲ ನೆಗ್ಲೆಕ್ಟ್ ಮಾಡಿದ್ರು ಗುರುಗಳೇ. ಇವಾಗ ಮಕ್ಳು ಮಾಡ್ಕೊಳ್ಳೋಣ, ನೀನ್ ಕೆಲ್ಸಕ್ ಹೋಗ್ಬೇಡ ಅಂತಾರೆ. ಬಟ್ ಇಷ್ಟ ದಿನ ಇಲ್ದೇ ಇರೋ ಇದು ಕೆಲ್ಸ ಮಾಡ್ಬೇಡ ಅನ್ನೋದು ಈಗ ಯಾಕೆನ ನಂಗೆ ಗೊತ್ತಾಗ್ತಿಲ್ಲ. ಆಮೇಲೆ ಇನ್ನೊಂದು, ನಾನು ಬಂದು 1 ವಾರದ 15 ದಿನ ಆಯ್ತು ಗುರುಗಳೇ. ನಮ್ಮ ಅಮ್ಮರ ಮನೇಲಿ ಇದ್ದೀನಿ, ಗಂಡನ್ ಮನೇಲಿ ಇಲ್ಲ. ಮಾತೆತ್ತಿದ್ರೆ ಕೆಟ್ಟಾಗ ಮಾತಾಡೋದು. ನಮ್ಮ ಅಮ್ಮನ ನಮ್ಮ ಅಣ್ಣನು ಬೈತಾರೆ ಗುರುಗಳೇ. ಏನಾದ್ರೂ ನನ್ಗೆ ಈಗ ಒಂದು ಹಕ್ಕಿ ಮಾಡಕ್ ಬರಲ್ಲ ಅಂತಂದ್ರು ಇದನ್ನೇ ಕಲ್ಸ್ಕೊಟ್ಟಿದಾರ ನಿಮ್ ಮನೇಲಿ. ಎಲ್ಲದನ್ನ ನಾನು ಸ್ಲೋ ಕಲ್ತ್ಕಂತ ಇದೀನಿ ಗುರುಗಳೇ. ಯಾಕಂದ್ರೆ ನಾನು ಎಲ್ಲೂ ಹೊರಗಡೆ ಕೆಲಸ ಮಾಡಿಲ್ಲ, ಮನೇಲಿ ಅಷ್ಟೇ ಕೆಲಸ ಮಾಡ್ಕಂತ ಇದ್ದಿದ್ದು. ಅಡ್ಗೆ ಮಾಡೋದು, ಇನ್ನೇನಾದ್ರು ಪಾತ್ರೆ ತೊಳೆದು ಅದ್ರಲ್ಲಿ ಅಷ್ಟೇ ಇದ್ದೆ ಗುರುಗಳೇ ನಾನು. ಬೇರೆ ಇನ್ಯಾವ್ದು ಬೇರೆ ಹೊರಗಡೆ ಕೆಲಸ ನನ್ಗೇನು ಬರ್ತಾ ಇರ್ಲಿಲ್ಲ. ಸೊ ಈಗ ಅವರು ಈಗ ಮದ್ವೆ ಆದ್ಮೇಲೆ ಎಲ್ಲದೂ ಕಲ್ತ್ಕೋಬೇಕಲ್ಲ ಅನ್ನೋ ಕಾರಣಕ್ಕೆ ಎಲ್ಲದನ್ನು ಕಲ್ತ್ಕಂತ ಇದೀನಿ. ಬಟ್ ಅವ್ರಿಗೇನು ನನ್ಗೇನು ಬರಲ್ಲ ಅನ್ನೋದೊಂದು, ಅದನ್ನೇ ಇಟ್ಕೊಂಡು ಜಾಸ್ತಿ ಚುಚ್ಚಿ ಮಾತಾಡೋದು ಅಂತಾರೆ. ಎಲ್ಲ ಮಾತಾಡ್ತಾರೆ, ಕೆಟ್ಟಗೆಲ್ಲ ಅಂತಾರೆ, ಹೇಳಕ್ ಆಗಲ್ಲ ಪ್ರೋಗ್ರಾಮ್ ಅಲ್ಲಿ. ಬಟ್ ಆತರ ಎಲ್ಲ ಮಾತಾಡ್ತಿದ್ದಾರೆ ಗುರುಗಳೇ. ಹಂಗೂನು ತುಂಬಾ ಮಿತಿ ಮೀರಿ, ಈಗ ನಾನ್ ಕೆಲ್ಸಕ್ ಹೋಗೋತ್ತವೂನು ಅವ್ರು ನಮ್ ಸರ್ಗಳಿಗೆಲ್ಲ ಫೋನ್ ಮಾಡಿ, ಅವಳನ್ನ ಯಾಕೆ ಕೆಲ್ಸಕ್ ತಗೊಂಡಿದ್ದೀರಾ, ಕೆಲ್ಸಕ್ ತಗೊಂಡ್ರೆ ನಾನ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಮಾಡ್ತೀನಿ ಅನ್ನೋದ್ರ ಅವ್ರಿಗೂ ಬೆದರಿಕೆ ಹಾಕಿದಾನೆ. ಸೊ ಅವರು ಕಾಲ್ ಮಾಡಿ, ರಿಸೈನ್ ಮಾಡಮ್ಮ ನೀನು, ಬೇಡ ನಿಮ್ದೇನೇ ಪ್ರಾಬ್ಲಮ್ ಇದ್ರು ಕಾಂಪ್ರಮೈಸ್ ಆಗು, ಇಲ್ಲ ರಿಸೈನ್ ಮಾಡಮ್ಮ ಅಂತ ಅವ್ರು ಹೇಳ್ತಿದ್ದಾರೆ. ಅವ್ರ ತಮ್ಮ ಒಬ್ರಿದ್ದಾರೆ, ಅವ್ರಿಗೆ ಕಾಲ್ ಮಾಡಿ ಹಿಂಗ್ ಮಾಡ್ತಿದ್ದಾನೆ ಅಣ್ಣ ಅಂತ ಹೇಳಿದ್ರೆ, ಇಷ್ಟ ದಿನಾನು ನಮ್ಗೇನು ಆ ವಿಚಾರ ಹೇಳಿಲ್ಲ ಅವನು. ಸೊ ನೀವ್ ಏನಾರ ಬಗೆಹರಿಸ್ಕೊಳ್ರಿ ಅಂತ ಅವ್ರು ಹೇಳ್ತಿದ್ದಾರೆ ಗುರುಗಳೇ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅಂದ್ರೆ ಈಗ ಅವ್ರು ಕೆಲ್ಸಕ್ಕೆ ಹೋಗ್ಬೇಡಿ ಅನ್ನೋದು ಈಗ ನಿಮಗ್ ಬೇಜಾರಾಗಿರೋದಾ? ಕೆಲ್ಸಕ್ ಹೋಗ್ಬೇಡಿ ಅನ್ನೋದ್ ಒಂದ್ ಇದಾದ್ರೆ ಗುರುಗಳೇ, ಅಲ್ಲಿ ಟೈಮ್ ಪಾಸ್ ಮಾಡೋದು ತುಂಬಾ ಕಷ್ಟ ಗುರುಗಳೇ. ನೆಟ್ವರ್ಕ್ ಇಲ್ಲ, ಮನೆ ಕೆಲ್ಸ ಬೆಳಗಿನ ಸಂಜೆವರ್ಗುನು ಇರಲ್ಲ, ಒಂದ್ ಟಿವಿ ಇಲ್ಲ ಗುರುಗಳೇ. ಹೆಂಗ್ ಇದ್ ಮಾಡೋದು, ಟೈಮ್ ಹೆಂಗ್ ಸ್ಪೆಂಡ್ ಮಾಡೋದು? ಈಗ ಅವರು ಮನೇಲೇ ಇರು, ಅವ್ರಿಗೇನು ನನಗ್ ಟಾರ್ಚರ್ ಆಗ್ಬೇಕು, ನಾನ್ ಎಲ್ಲೂ ಹೋಗ್ಬಾರ್ದು, ಮನೆಯಿಂದ ಎಲ್ಲೂ ಹೋಗ್ಬಾರ್ದು ಗುರುಗಳೇ, ಮನೆಯಲ್ಲೇ ಇರ್ಬೇಕು. ಬಟ್ ಈಗ ಅವರೆಲ್ಲ ಸರಿಯಾಗಿ ದುಡ್ಕೊಂಬಂದ್ ಜವಾಬ್ದಾರಿ ಮಾಡ್ತಿದ್ದಾರೆ? ಇಲ್ಲ ಗುರುಗಳೇ, ಹಂಗ್ ಜವಾಬ್ದಾರಿ ತಗೊಂತಾ ಇಲ್ಲ. ನಾವೇನೇ ಕೇಳಿದ್ರು, ನನ್ಗೀಗ ಏನೇ ಬೇಕು ಅಂತ ಅಂದ್ರೆ ಈಗ ನಮ್ಮ ಅಮ್ಮನ್ ಕೇಳ್ಬೇಕು, ಇಲ್ಲ ನಮ್ಮ ಅಣ್ಣನ್ ಕೇಳ್ಬೇಕು, ಇಲ್ಲ ನನ್ ಸಂಬಳ ತಗೊಳ್ಳೋವರ್ಗು ನಾನ್ ಕಾಯ್ಬೇಕು ಗುರುಗಳೇ. ಇಲ್ಲ ಅಲ್ಲಿ ಪಂಚಾಯತಿಯವ್ರನ್ನ ಯಾರಾದ್ರೂ ಸ್ವಲ್ಪ ಕೊಡಿ, ನಾನ್ ಸಂಬಳ ತಗೊಂಡಾಗ ಕೊಡ್ತೀನಿ ಅಂತೇಳಿ ಹಿಂಗ್ ಸಾಲ ಮಾಡ್ಕೋಬೇಕು, ಅವ್ರಿಗೆ ಹಂಗ್ ಕೊಡ್ಬೇಕು. ನಾನ್ ಕೇಳಿದ್ರೆ ಏನ್ ಕೊಡ್ಸಲ್ಲ ಗುರುಗಳೇ. ಇವತ್ ನಾನು ಒಂದ್ ಬಟ್ಟೆ ಹಾಕಿರೋದು ಸಹ ನಾನ್ ದುಡ್ದಿರೋ ದುಡ್ಡಲ್ಲಿ ದುಡ್ದು ತಗೊಂಡಿರೋದು ಗುರುಗಳೇ. ಅವ್ರದ್ದು ಅನ್ನೋದ್ ಏನು ಋಣ ಇಲ್ಲ ನನ್ಗೆ. ಆ ಹೆಂಡತಿ ಈಗ ಬರಲ್ವಾ, ಅಥವಾ ಅವ್ರು ಕೇಳಲ್ವಾ ಇದನ್ನ? ಇಲ್ಲ ಗುರುಗಳೇ, ಅವರಿಗೆ ಇವ್ರ ಸವಾಸನ ಬೇಡ ಅನ್ನೋಷ್ಟು ಅವ್ರಿಗೆ ಬೇಜಾರ್ ಮಾಡ್ಬಿಟ್ಟಿದ್ದಾನೆ. ಈಗ ನೆಕ್ಸ್ಟ್ ನನ್ಗೂ ಸಹ ಅದೇ ತರ, ಈಗ ಇವ್ರ ಸವಾಸನೆ ಬೇಡ, ಇತ್ತ ಕೆಲ್ಸಕ್ಕೂ ಹೋಗಕ್ ಬಿಡಲ್ಲ, ಇತ್ತಾಗ ನಾವ್ ಏನ್ ತಗೊಂಬಂದ್ ಕೊಡು ಅಂತ ಕೇಳೋದ್ನು ಸಹ ತಂದ್ ಕೊಡಲ್ಲ. ಏನ್ ಮಾಡ್ಬೇಕು? ಡೈವರ್ಸ್ ಆಗಿರೋದು, ಸುಮ್ನೆ ಬಿಟ್ಟು ಹೋಗಿರೋದು? ಅವ್ರಿಗೆ ಡೈವರ್ಸ್ ಆಗಿದೆ, ಒಬ್ರಿಗೇನೆ ಡೈವರ್ಸ್ ಆಗಿದ್ಯಂತೆ ಗುರುಗಳೇ. ಅಲ್ಲಿಗೆ ಹೋದ್ಮೇಲೆ ನನಗ್ ಗೊತ್ತಾಗಿತ್ತು, ನಾನ್ ಮದ್ವೆ ಆಗೋದ್ಮೇಲೆ. ಸೊ ಅವ್ರ ಅಮ್ಮಂಗುನು ಇವ್ನಿಗೂನು ಸ್ವಲ್ಪ ಕ್ಲಾಶಸ್ ಆಯ್ತು, ಅಂದ್ರೆ ಜಗಳಗಳು ಮಾಡ್ಕೊಳ್ಳುವಾಗ ಅವ್ರು ಹೇಳಿದ್ರು, ನಿನ್ಗಿಬ್ರು 3 ಜನ ಮದ್ವೆ ಆಗಿದ್ಯಲ್ಲೋ ಹಂಗೆ ಹಿಂಗೆ ಅಂತ ಅವಾಗ ಹೇಳಿದ್ರು ಗುರುಗಳೇ ಅವರು.
ಮೊದಲನೇವ್ರಿಗೇನೋ ಡೈವೋರ್ಸ್ ಆಗಿದೆಯಂತೆ, ಎರಡನೇವ್ರು ಅದೇ ನಮ್ಮ ಅಣ್ಣನ್ ಕಾಲ್ ಮಾಡಿ ಹಿಂಗ್ ಹೇಳಿದ್ರು ಅಂತ ಹೇಳಿದ್ನಲ್ಲ ಗುರುಗಳೇ, ಅವ್ರು ಎರಡನೇವ್ರು. ಅಯ್ಯೋ, ನಿಮ್ಮ ಅಣ್ಣ ಅವ್ರು ಮತ್ತೆ 2 ಆಗಿದೆ ಅಂದಾಗ್ಲೂ ನೀವು ಮುಂದುವರೆದ್ರ? ಗುರುಗಳೇ ಆಲ್ರೆಡಿ ರಿಜಿಸ್ಟರ್ ಮ್ಯಾರೇಜ್ ಆಗೋಗಿತ್ತಲ್ಲ ಅಷ್ಟರಲ್ಲಿ ನಮ್ದು. ಅಲ್ಲ, ಮದುವೆ ಮುಂಚೆನೂ ಹೇಳಿದ್ದ ನಮ್ಮ ಅಣ್ಣ ಅಂತ ಹೇಳಿದ್ರಲ್ಲ ಆಗ್ಲೇ. ಅಂದ್ರೆ ಎಲ್ರುನು ಫ್ಯಾಮಿಲಿಯವರೆಲ್ಲ ಒಪ್ಕೊಂಡು ನಮ್ದು ಮದ್ವೆ ಮಂಟಪದಲ್ಲಿ ಆಗೋದು ಅದಕ್ಕೂ ಮುಂಚೆ ಹೇಳಿತ್ತು. ಅದಾದ್ಮೇಲೆ ರಿಜಿಸ್ಟರ್ ಆಗೋಗಿತ್ತಲ್ಲ ನಮ್ದು, ಅದಕ್ಕೂ ಮುಂಚೆ ಅವ್ರು ಹೇಳಕ್ಕೂ ಮುಂಚೆ ರಿಜಿಸ್ಟರ್ ಮ್ಯಾರೇಜ್ ಆಗೋಗಿತ್ತು ಗುರುಗಳು. ಆಯ್ತು ಬಾ, ಅದು ಮದುವೆ ಆಗಿರ್ಲಿ ಆಗದೆ ಇರ್ಲಿ ಏನೇ ಇರ್ಲಿ, ಬಟ್ ಈ ಮಾರ್ಗ ಆಯ್ಕೆ ಮಾಡ್ಕೊಳ್ಳೋ ಒತ್ತಡ ಮನೆಯಲ್ಲಿ ಏನು ಇರ್ಲಿಲ್ವಲ್ಲ ನಿಮಗೆ? ಒತ್ತಡ ಇದನ್ನ ಹೋಗ್ಬಿಡ್ಬೇಕಪ್ಪ ಅನ್ನೋಷ್ಟು, ಅಥವಾ ಹೆಂಗೋ ಮದ್ವೆ ಆಗ ಆಚೆ ಹೋದ್ರೆ ಸ್ವಲ್ಪ ಸಾಕು ಅನ್ನೋ ಸ್ಥಿತಿ ಆತರ ಏನು ಇರ್ಲಿಲ್ಲ ಗುರುಗಳೇ, ನಾನೇ ಮಾಡ್ಕೊಂಡಿದ್ದೆ. ಮಾಡ್ಕೊಂಡ್ರಿ ನೀವು? ಅಂದ್ರೆ ಆ ಸಮಯದಲ್ಲಿ ಏನ್ ನೋಡ್ತಿದ್ ನಿಮ್ ತಲೆಯಲ್ಲಿ? ಅಯ್ಯೋ ಬಟ್ಟೆ ಹಿಂಡಕ್ಕೆ ಯಾರು ಇಲ್ಲ, ಅದಕ್ಕೆ ಅಂದ್ರೆ ಈ ಮರುಕ ಇತ್ತ ಅಥವಾ ಏನಿತ್ತ ಅವತ್ತಿ? ಗುರುಗಳೇ ಅವತ್ತಿನ ಪರಿಸ್ಥಿತಿಗೆ ಅದೇ ಇದಿತ್ತು. ಸೊ ಅವ್ನಿಗೆ ಯಾರು ಏನ್ ಮಾಡ್ಕೊಡೋರಿಲ್ಲ, ಯಾಕಂದ್ರೆ ಅವನು ಈಗ ನನ್ನನ್ನ ಮೀಟ್ ಮಾಡಕ್ ಬರುವಾಗ್ಲೂ ಅಷ್ಟೇ ಹಳೆ ಬಟ್ಟೆ ಒಗಿದೇ ಇರೋ ಬಟ್ಟೆಗಳು ಹಾಕೊಂಡ್ ಬರೋನು. ಅವಾಗ ನನ್ಗೆ ಅಯ್ಯೋ ಅನ್ಸೋದು, ಆತರ ಅವ್ರ ಅಮ್ಮ ಏನು ಮಾಡ್ಕೊಡಲ್ವೇನೋ. ಅವನು ಹೇಳ್ತಾ ಇದ್, ನಾನು ಇಷ್ಟು ದಿನ ಒಂಟಿ ಜೀವನ ಮಾಡ್ಬಿಟ್ಟಿದೀನಿ, ಇನ್ ಮುಂದಕ್ಕಾರ ನನ್ಗೂ ಒಬ್ಬರು ಸಂಗಾತಿ ಬೇಕು, ನೀನ್ ಮದ್ವೆ ಆಗು, ನಾವ್ ಬೇಗ ಮದ್ವೆ ಆಗೋಣ ಅನ್ನೋ ತರಕ್ಕೆ ಅವನದು ಮಾತುಕತೆ ಅದೇ ತರಾನೇ ಇದ್ದಿತ್ತು ಗುರುಗಳೇ. ಬಟ್ ನನ್ಗ ಆ ಸಿಚುಯೇಷನ್ ಅಲ್ಲಿ ಅದೇ ನಾನು ಹೋದ್ರೆ ಚೆನ್ನಾಗ್ ನೋಡ್ಕೊಂತಾನೆ, ಇಷ್ಟು ದಿನ ಒಂಟಿ ಜೀವನ ಮಾಡಿದಾನೆ, ಅವನು ಜೀವನದಲ್ಲಿ ನೊಂದಿದ್ದಾನೆ, ಸೊ ನನ್ನ ಚೆನ್ನಾಗ್ ನೋಡ್ಕೊಂತಾನೆ ಅನ್ನೋದೊಂದ್ ನಂಬಿಕೆ ನಂಗೆ. ಅಂದ್ರೆ ಈ ಮಕ್ಕಳಾಗಿಲ್ಲ ಅನ್ನೋದು ಅಂದ್ರೆ ಅದೇನು ಫೀಲ್ ಇಲ್ಲ ಗುರುಗಳೇ. ಅಲ್ಲ, ಅದೇನು ವೈದ್ಯಕೀಯವಾದ ಸಮಸ್ಯೆಗಳಿದ್ದಾವೆ ಅಂತಲ್ಲ, ಅಥವಾ ನೀವೇ ಬೇಡ ಅಂತ ನಿರ್ಧಾರ ಮಾಡಿ? ಇಲ್ಲ ಗುರುಗಳೇ, ನನ್ಗೆ ಸಮಸ್ಯೆ ಇದೆ ಅಂತೇಳಿ ನಾವು ಸ್ಟಾರ್ಟಿಂಗ್ ನಮ್ಮ ಅಮ್ಮರ ಹಾಸ್ಪಿಟ್ಲ್ ತೋರ್ಸಿದ್ರು. ಅದಾದ್ಮೇಲೆ ಕೆಲವೊಂದ್ ಮಾತ್ರೆಗಳೆಲ್ಲ ಬರ್ಕೊಟ್ರು ಗುರುಗಳೇ. ಮತ್ತೆ ಅಂದ್ರೆ ಅವ್ರ ಮನೆ ದೇವ್ರನ್ನೆಲ್ಲ ಕೇಳಿದಿಕ್ಕೆ, ಸೊ ಮನೆ ದೇವಸ್ಥಾನ ಕಟ್ಬೇಕು, ಹೊಲದಲ್ಲಿ ಮುನಿಯಪ್ಪ ಬಂದಿದೆ, ಅದನ್ನ ಕಟ್ಟದ್ಮೇಲೆ ಸೊ ದಾರಿ ಮಾಡ್ಕೊಡುತ್ತೆ ದೇವ್ರಿಂದ, ಅದ್ರಿಂದ ಸ್ವಲ್ಪ ಸಮಸ್ಯೆ ಇದೆ, ಹಾಸ್ಪಿಟ್ಲದು ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಈಗ ಅದ್ರದ್ದೇನು ವಿಷಯ ಅಲ್ಲ? ಇಲ್ಲ ಗುರುಗಳೇ, ಅದ್ರದ್ದೇನು ಟಾಪಿಕ್ ಮಕ್ಕಳು ಮಾಡ್ಕೊಳ್ಳೋಣ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರಲ್ವಾ ಸರ್? ಈಗ ಅದನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಸೊ ನನ್ನನ್ನು ಎಲ್ಲೂ ಹೊರಗಡೆ ಹೋಗೋಕ್ ಬಿಡ್ಬಾರ್ದು, ಮನೇಲೇ ಕೂಡ ಹಾಕ್ಬೇಕು ಅನ್ನೋ ಉದ್ದೇಶ ಇದೆ. ಅಂದ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ನನ್ ಮೇಲೆ ದ್ವೇಷ ಸಾಧಿಸ್ತಿದ್ದಾರೆ ಅಂತಂದ್ರೆ ಗುರುಗಳೇ, ನಾನೀಗ ಆ ಊರಿಗೆ ಕೆಲ್ಸಕ್ಕೆ ಹೋಗ್ ಬರೋದಕ್ಕೂ ಸೊ ತೊಂದ್ರೆ ಮಾಡೋ ಲೆವೆಲಿಗೆ ಅವ್ರು ಇಳ್ದಿದ್ದಾರೆ. ಅದು ಮೊದ್ಲೇ ನೀವೀಗ ಅಲ್ಲಿಗೆ ಹೋಗದೆ, ಐ ಮೀನ್ ಕೆಲ್ಸಕ್ಕೆ ಹೋಗದೆ ಮನೇಲಿ ಉಳ್ಕೊಂಡ್ರೆ ನಿಮ್ಮನ್ನ ಮನೇಲಿ ಚೆನ್ನಾಗಿ ನೋಡ್ಕೊಳ್ತಾರ? ಇಲ್ಲಿರೋ ನಮ್ಮಮ್ಮ ನೋಡ್ಕೊಂತಾರೆ ಗುರುಗಳೇ. ನೋ, ಅಲ್ಲಲ್ಲ, ನೀವು ಗಂಡನ ಮನೆಗೆ ಹೋದ್ರೆ ಗಂಡನ ಮನೇಲಿ ಅಷ್ಟು ನಂಬಿಕೆ ಇಲ್ಲ ಗುರುಗಳೇ. ಸೊ ಯಾಕಂದ್ರೆ ಏನು ತಂದಾಕಲ್ಲ, ಅವ್ರು ಮಾತಾಡೋದು ಚುಚ್ಚಿ ಮಾತಾಡೋದು, ನಿಮ್ದೇನು ಈಗ ನನ್ಗೇನಾದ್ರೂ ಒಂದು ಎಕ್ಸಾಂಪಲ್ ಆಗಿ ಹಿಂಗ್ ಹೇಳ್ಬೇಕು ಅಂದ್ರೆ, ಈಗ ಏನಾದ್ರೂ ಈಗ ಸಣ್ಣ ಪುಟ್ಟದ ಗಂಡ ಹೆಂಡತಿ ಅನ್ಬಿಟ್ಟು. ಹೌದು ಗುರುಗಳೇ. ಅಂತದೇನ್ ಮಾಡಿದ್ರಿ ನೀವು? ಗುರುಗಳೇ ಅಂತದ್ ನಾನು ಇದುವರೆಗೂ ಏನು ಮಾಡಿಲ್ಲ ಗುರುಗಳೇ. ಬಟ್ ಅವ್ರಿಗೇನು ಇವಳು ಕೆಲ್ಸಕ್ಕೆ ಹೋಗ್ಬಾರ್ದು, ನನ್ಗೆ ಅಲ್ಲಿ ಎಲ್ಲೂ ಪಂಚಾಯತಿನೇ ಬಂದ್ ಕೇಳಿದ್ರು ಸಹ ಅವರು ಬರ್ತಾರೆ ಗುರುಗಳೇ. ಪಂಚಾಯತಿಲಿ ಹೊರಗಡೆ ಬಂದ್ ಕುಂತಿರ್ತಾರೆ ಸುಮಾರು ಹೊತ್ತು, ಯಾಕಂದ್ರೆ ನಮ್ಮೂರಲ್ಲಿ ನೆಟ್ವರ್ಕ್ ಸಿಗಲ್ವಲ್ಲ, ಅಲ್ಲಿ ಬಂದು ಫೋನ್ ನೋಡೋದು ಅದೆಲ್ಲ ಮಾಡ್ತಾರೆ. ಬಟ್ ನಾನ್ ಏನು ಕೆಲಸ ಆ ತರದ್ದೇನು ಮಾಡಿಲ್ಲ. ನಾನ್ ಕಾಲ್ ಮಾಡಿದಾಗ್ಲು ನಿನ್ ಮನಸ್ಸಾಕ್ಷಿ ಮುಟ್ಕೊಂಡ್ ಹೇಳು, ನಾನು ಆತರ ಏನಾರ ಮಾತಾಡಿರೋದೇ ಆಗ್ಲಿ, ಯಾರನ್ನಾದ್ರೂ ನಿಂತ್ಕೊಂಡ್ ಮಾತಾಡಿರೋದು ಆತರ ನಿನ್ಗೆ ಏನಾರ ಕಂಡಿದ್ಯಾ ಅಂತ ನಾನ್ ಕೇಳಿದಿಕ್ಕೆ ಇಲ್ಲ ಅಂತ ಅಂದ್ರು. ಸೊ ಮತ್ತೆ ಇದ್ಯಾಕೆ ಅವರು ಡೈರೆಕ್ಟ್ ನೀನು ಬಾ, ನಾವ್ ಚೆನ್ನಾಗಿರೋಣ ಅಂತ ಕರಿತಾ ಇಲ್ಲ ಗುರುಗಳೇ, ಸುತ್ತಿ ಬಳಸಿ ನಿನ್ಗೆ ಸಾಯಿಸ್ಬಿಡ್ತೀನಿ, ನೀನ್ ಅಲ್ಲಿ ಕೆಲ್ಸಕ್ಕೆ ಹೋಗ್ಬಾರ್ದು, ನೀನ್ ಇಲ್ಲಿಗೆ ಹೋಗ್ಬಾರ್ದು, ಹಿಂಗೆ ಬೆದರಿಕೆ ಆಗ್ತಿದ್ದಾರೆ. ನಿಮ್ ಮನೆಯವ್ರು ಏನಂತಾರೆ ಈಗ? ತವ್ರ ಮನೆ ನಮ್ಮ ಮನೆಯವರು ಹೋಗ್ಲೇಬೇಡ, ಅವ್ನ್ ಅಂದ್ರೆ ಇಬ್ರಿಗ ಹಂಗ್ ಮಾಡಿದಾನೆ, ಈಗ ನೀನ್ ಹೋದ್ರು ನೀನ್ ಚೆನ್ನಾಗ್ ನೋಡ್ಕೊಳಲ್ಲ, ಸೊ ಅಲ್ಲಿಗೆ ಹೋದ್ರು ಒಂದ್ ಫೋನ್ ಬರಲ್ಲ, ಏನು ಇಲ್ಲ, ಏನ್ ಮಾಡ್ತಾನೋ ಏನೋ, ನಮಗ್ ಇಲ್ ಜೀವ ಹೊಡ್ಕೊಳುತ್ತೆ, ಹೋಗ್ಬೇಡ ಅಂತ ನಮ್ಮ ಅಣ್ಣನೂ ನಮ್ಮಮ್ಮನೂ ಹಂಗಂತಾರೆ ಗುರುಗಳೇ. ನೆಟ್ವರ್ಕ್ ಸಿಗಲ್ಲ ಅಂತ? ನೆಟ್ವರ್ಕ್ ಸಿಗಲ್ಲ, ಫೋನ್ ಮಾಡ್ಬೇಕು ಅಂದ್ರೆ ಊರಿಂದ ಹೊರಗಡೆನೆ ಬರ್ಬೇಕು ಗುರುಗಳೇ. ಅಯ್ಯೋ, ಆ ಊರಲ್ಲಿ ಯಾಕೆ ಹಂಗ್ ಮಾಡ್ಕೊಂಡಿದ್ದಾರೆ? ಅದೇನೋ ಇದ್ದು ದೊಡ್ಡ ಊರು, ಬಟ್ ಈಗ ಅದೇನೋ ಟವರ್ ಹಾಕಿಸ್ಬೇಕು ಅಂತ ಎಲ್ಲ ಇದೆಲ್ಲ ಮಾರ್ಕ್ ಎಲ್ಲ ಮಾಡಿದ್ದಾರೆ, ಬಟ್ ಯಾವ್ದು ಕಾಂಟ್ರಾಕ್ಟ್ ತಗೊಂಡಿಲ್ಲ ಅಂತ ಹೇಳಿದ್ರು. ಅಲ್ಲಿನ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನೇ ಕೇಳಿದಾಗ ಹಂಗಂತ ಹೇಳಿದ್ರು ಗುರುಗಳೇ. ಅಲ್ಲ, ಹಾಗೆ ನೋಡಿದ್ರೆ ಆ ಪ್ರಾಂತ್ಯಕ್ಕೆ ಹೋಲಿಸ್ಕೊಂಡ್ರೆ ಅದು ಬಹಳ ಹೆಸರಿರೋ ಊರು. ಆದ್ರೂ ನೆಟ್ವರ್ಕ್ ಇಲ್ಲ ಗುರುಗಳೇ. ನೋಡಿ, ನನ್ಗೆ ಈಗ್ಲೇ ಗೊತ್ತಾಗಿದ್ದದು ಎಷ್ಟು
ಯೋಚನೆ ಮಾಡಿ, ಇವತ್ತಿಗೆ ಮನೇಲಿ ಅಕ್ಕಿ ಡಬ್ದಲ್ಲಿ ಅಕ್ಕಿಲ್ಲ, ಸೀಟಿನ ಡಬ್ದಲ್ಲಿ ಸೀಟಿಲ್ಲ ಅಂದ್ರೆ, ಫೋನಾಗ ನೆಟ್ವರ್ಕ್ ಇಲ್ಲ ಅಂದ್ರೆ ಕತೆ ಅಂತ. ಒಂದ್ ಫೋನ್ ಮಾಡ್ಬೇಕು ಅಂದ್ರೆ ಊರಿಂದ ಹೊರಗಡೆನೆ ಬರ್ಬೇಕು. ಪುಣ್ಯ ಮರಗಿರ ಹತ್ತಂಗಿಲ್ಲಲ್ಲ. ಇಲ್ಲ ಗುರುಗಳೇ, ಮರ ಇಲ್ಲ. ಅಂದ್ರೆ ಎತ್ತರ ಇರೋ ಪ್ಲೇಸಿಗೆ ನಿಂತ್ಕೊಂಡ್ರೆ ಒಂದ್ ಸ್ವಲ್ಪ ಎಳಿಯುತ್ತೆ ನೆಟ್ವರ್ಕ್. ಅಲ್ಲಿರೋ ಮಕ್ಳದಿರು ಆನ್ಲೈನ್ ಕ್ಲಾಸ್ ಅಥವಾ ಬ್ಯಾಂಕ್ ವರ್ಕ್ಗಳೆಲ್ಲ ಅಂದ್ರೆ ವೈಫೈ, ಬ್ಯಾಂಕಿಗೆ ಒಂದ್ ವೈಫೈ ಹಾಕೊಂಡಿದ್ದಾರೆ. ಓಕೆ, ಮನೆಯಲ್ಲೂ ಅಂತ ಸ್ವಲ್ಪ ಸಿರಿವಂತರು ಇರೋರಾದ್ರೆ ಅವ್ರು ವೈಫೈ ಹಾಕ್ಸ್ಕೊಂಡಿರ್ತಾರೆ. ಅಂದ್ರೆ ಅಲ್ಲಿ ಅಷ್ಟು ಯಂಗೆಸ್ಟ್ ಯಾರು ಇಲ್ಲ ಗುರುಗಳು, ಎಲ್ಲ ಬೆಂಗಳೂರು ಕಡೆ ಇದಾರೆ. ಅಲ್ಲಿರೋರೆಲ್ಲ ಅಜ್ಜಿದಿರು ತಾತಂದಿರು ಹಿಂಗ್ ಏಜ್ ಆಗಿರೋಂತವ್ರೆ ಜಾಸ್ತಿ ಇರೋದು. ಅಂತವ್ರಿಗೆಲ್ಲ ಚಿಕ್ಕ ಫೋನು ಕನೆಕ್ಟ್ ಆಗುತ್ತೆ ಫೋನ್ಗಳು. ಆಯ್ತವ. ಬಟ್ ಈಗ ಬಂದು ಎಲ್ಲರ ಮುಂದೆ, ಹಿರಿಯರ ಮುಂದೆ ಕೆಲವು, ಈಗ ನೋಡವ, ಈಗ ಅಲ್ಲಿ ಹೋಗ್ಬೇಡ ಅಂತಿದ್ದಾರೆ, ಅದು ಇದು ಇದು ಎಲ್ಲ ಸರಿ, ಫೈನ್. ಬಟ್ ಅಲ್ಲೊಂದು ಟಿ ವಿ ಇಲ್ಲ, ಅಥವಾ ಅಲ್ಲೊಂದು ಏನೋ ಸಮಯ ಕಳೀಲಿಕ್ಕೆ ಅಲ್ಲಿ ಏನೂ ಇಲ್ಲ, ನೆಟ್ವರ್ಕ್ ಇಲ್ಲ, ಮೊಬೈಲ್ ಇಲ್ಲ, ಅಥವಾ ಈ ಥದ್ದೇನೂ ಇಲ್ಲ, ಕಷ್ಟ ಆಗುತ್ತೆ. ಅಂದರೆ ಈಗ ನಾನೇನು ಹೇಳ್ತೀನವ, ನಿನ್ನ ಮನೆಯವರು ಹೋಗಬೇಡ ಅನ್ನೋದು, ಅಥವಾ ಈತ ಬರಲೇಬೇಕು ನೀನು, ಇವೆರಡಕ್ಕೂ ಮೀರಿ ನೀನೀಗ ಸ್ವಲ್ಪ ಕಾಲ ನಿನಗಿನ್ನೂ ಒಂದಷ್ಟು ಗಟ್ಟಿ ಕಾರಣಗಳು ಸಿಗದ ಹೊರತು ಇವುಗಳನ್ನು ಇಟ್ಕೊಂಡು, ಈಗ 2 ಹೆಂಡ್ತಿ ನಿಂಗಾಲೆ ಹಿಂಗೆ ಓಡಿಸಿದ್ದಾನೆ ಅನ್ನೋದನ್ನು ನೀನು ಈಗ ಗೊತ್ತಾಗಿದ್ದಲ್ಲ, ಇದು ಮದುವೆ ಮುಂಚೆನೂ ನಿನಗೆ ಗೊತ್ತಿತ್ತು. ಹೌದು. ಅಂದರೆ ಈಗ ನೀನು ಇದನ್ನ ನೆಪ ಹೋದರೆ, ಅಲ್ಲವ ಇದು ಗೊತ್ತಾದ್ಮೇಲೆ ಮದುವೆನೇ ಆಗಿದೆಯಾ, ಇನ್ನು ಹೋಗೋಕ್ಕೇನು ಅಂತ ಕೇಳ್ತಾರೆ. ಯಾಕಂದರೆ ಮದುವೆ ಆಗುವುದು ಈಗ ನೀನು ಗಂಡನ ಮನೆಗೆ ಮರಳಿ ಹೋಗುವುದಕ್ಕಿಂತ ಹಿರಿದಾದ ರಿಸ್ಕ್ ಅದು. ಮದುವೆ ಆಗೋ ರಿಸ್ಕನ್ನೇ ನೀನು ತಗೊಂಡೆ ಅಲ್ಲ, ಗೊತ್ತಿದ್ದು ಕೂಡ. ಹೌದು ಗುರುಗಳೇ. ಅಂದಮೇಲೆ ಈಗ ಇಲ್ಲಿಂದ ಗಂಡನ ಮನೆಗೆ ಹೋಗಿ ಅವನು ಹೇಳ್ದಂಗೆ ಅಥವಾ ಆ ಮನೆಗೆ ಹೋಗೋದು ಅದು ಮದುವೆಗಿಂತ ಕಡಿಮೆ ರಿಸ್ಕು ಅಂತ ಅರ್ಥ. ಅದು ಈಗ ದೊಡ್ಡವ್ರು ಹೇಳ್ತಾರೆ, ಅಲ್ಲವ ಅದು ಗೊತ್ತಿದ್ದು ಅಥವಾ ನಿಮ್ಮ ಅಣ್ಣ ಹೇಳಿದ್ದು ಅಥವಾ ಎಲ್ಲ ತಿಳಿದಿದ್ದು ನೀನು ಮದುವೆನೇ ಆಗಿದೆಯಾ, ಈಗ ಹೋಗಿ ಬಾಳಲ್ಲ ಅಂದ್ರೆ ಹೆಂಗೆ ಅಂತಾರೆ. ಈಗ ಒಳಗಿನ ವಿಚಾರ ಅವ್ರಿಗೆ ಬೇಕಾಗಿಲ್ಲ, ಸುಮ್ಮನೆ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಹಂಗೆ ಹೇಳ್ತಾರೆ. ಅದಕ್ಕಿಂತ ಕಡಿಮೆ ಧೈರ್ಯ ಇದಕ್ಕೆ ಬೇಕು, ಇದಕ್ಕಿಂತ ಹೆಚ್ಚಿನ ಧೈರ್ಯ ಮದುವೆಗೆ ಬೇಕಿತ್ತು. ನೀನು ಆ ಧೈರ್ಯನೇ ತೋರಿಸಿದಿ, ನೀ ಧೈರ್ಯ ಯಾಕೆ ಅಂತ ತೋರಿಸ್ತಿಲ್ಲ ಅಂತ. ವಿಷಯ ಏನಂದರೆ, ನೀವಿಲ್ಲಿ ನೋಡಪ್ಪ, ಈಗ ನಾನು ಮನೇಲಿರೋದು ಅಥವಾ ಆತ ಹೇಳ್ದಂಗೆ ಎಲ್ಲ ಬಿಟ್ಟು ಅಲ್ಲಿ 1 ತಿಂಗಳು 2 ತಿಂಗಳು ಇರೋದು, ಕಡೆಗೆ ಅಲ್ಲಿ ಯಾವುದೂ ಇಲ್ಲಿ ಸುಮ್ಮನೆ ಕರ್ಕೊಂಡು ಹೋಗೋದಲ್ಲ, ಎಲ್ಲ ನ್ಯಾಯ ಮಾಡಿ ಪಂಚಾಯಿತಿ ಮಾಡಿ ಅಥವಾ ಹಿರಿಯರ ಸಮ್ಮುಖದಲ್ಲಿ ಕೂತು, ಆಯ್ತಪ್ಪ 3 ತಿಂಗಳು ನಾನು ನೀನು ಹೇಳ್ದಂಗೆ ಕೇಳಿದ್ನೆ, ಆ 3 ತಿಂಗಳಲ್ಲಿ ಒಂದು ವೇಳೆ ಈತ ಮಾತು ತಪ್ಪಿದ್ರೆ ಅಥವಾ ಕೆಡ್ದಾಗ ನಡೆಸ್ಕೊಂಡ್ರೆ ನಿನಗೆ ಕಾರಣಗಳು ಸಿಗ್ತವೆ. ಗುರುಗಳೇ, ಇದೇ ಫಸ್ಟ್ ಅಲ್ಲ ಗುರುಗಳೇ, ಇದಕ್ಕೂ ಮುಂಚೆ ಈ ತರ ಆಗಿತ್ತು. ಅದಾದ್ಮೇಲೆ ಅವ್ರೇನಂದ್ರು, ಇಲ್ಲ ನಾನ್ ನೋಡ್ಕೊಂತೀನಿ ಅಂತ ಹೇಳಿ, ಇಲ್ಲ ನಮ್ಮ ಅಮ್ಮರ್ಗೂ ಹೇಳಿದ್ರು. ಅಲ್ಲಿಗೆ ಸೊ ನನ್ಗೆ ಒಂದ್ ದೇವಸ್ಥಾನದಲ್ಲಿ ಕರ್ಕೊಂಡೋಗಿ, ಇಲ್ಲ ನಾನು ಇವಳನ್ನ ಚೆನ್ನಾಗ್ ನೋಡ್ಕೊಂತೀನಿ ಅಂತ ದೇವ್ರಿಗೂ ಆಣೆ ಮಾಡಿದ್ರು ಗುರುಗಳೇ. ದೇವ್ರ ಮೇಲೂ ಆಣೆ ಮಾಡಿದ್ರು. ಆಮೇಲೆ ಅದ್ ಮಾಡಾದ್ಮೇಲೂ ಸಹ ಕುಡ್ಕೊಂಬರೋದು. ನನ್ನ ಹತ್ರ ಕುಡಿಯಲ್ಲ ಅಂತ ಸುಳ್ಳು ಹೇಳಿದ್ರು ಗುರುಗಳೇ. ನಾನು ಯಾವ್ದನ್ನ ಮಾಡ್ಬೇಡ ಅಂತ ಹೇಳಿರ್ತೀನೋ ಅದನ್ನ ಅತಿ ಹೆಚ್ಚಾಗಿ ಮಾಡ್ತಾರೆ. ಕುಡ್ಕೊಂಬರೋದು. ಆಮೇಲೆ ಅವ್ರು ಏನಾದ್ರು ಮಾತಾಡುವಾಗ ನಾವೇನು ಮಾತಾಡ್ಬಾರ್ದಂತೆ ಗುರುಗಳೇ. ಒಂದು ಮನೆಯಲ್ಲಿ ಏನು ಮಾತಾಡ್ದಂಗೆ ಹೆಂಗಿರಕ್ ಸಾಧ್ಯ ಗುರುಗಳೇ? ಇರೋದಿಬ್ರೆ, ಇಲ್ಲ ಅವ್ರ ಮುಖ ಅತ್ತಗಿ ನಮ್ ಮುಖ ಇತ್ತಗಿ ಹೆಂಗಿರಕ್ ಸಾಧ್ಯ ಗುರುಗಳೇ? ಇಲ್ಲ, ನಾನ್ ಕೆಲ್ಸತ್ತ ನಾನ್ ಟೈಮ್ ಸ್ಪೆಂಡ್ ಮಾಡ್ಬೇಕೆ ಹೊರತು ಮನೇಲಿ ಅವ್ರನ್ನ ಮಾತಾಡಿಸ್ತೆ ನಾನ್ ಹೆಂಗಿರ್ಲಿ? ಅಂದ್ರೆ ಮಧ್ಯೆ ಮಾತಾಡಬಾರ್ದು ಅಂತಾನು, ಮಾತೇ ಆಡಬಾರ್ದು ಅಂತಾನು. ಅವ್ರಿಗೆ ಏನಾದ್ರು ಈಗೇನಾದ್ರು ಸಣ್ಣ ಪುಟ್ಟ ನಾವೇನಾರ ಅಂದಾಗ ಅವ್ರನ್ನ ಮಾತಾಡ ಏನಾದ್ರು ಹೇಳೋದು ತಪ್ಪು. ತಪ್ಪು. ಈಗ ನೀನ್ ಕುಡಿಬೇಡ ಅಂತ ನಾವೇನಾದ್ರು ಹೇಳಿದ್ರೆ, ಸೊ ನಾನ್ ಯಾಕೆ ಕುಡಿಬಾರ್ದು, ನೀನ್ ಅದ್ರ ಟಾಪಿಕ್ ಎತ್ಬೇಡ, ನೀನ್ ಮಾತಾಡ್ಬೇಡ. ಮಾತಾಡಿದ್ರೆ ತಾನೇ ಹಿಂಗ್ ನೀನ್ ಹೇಳೋದು, ಮಾತಾಡ್ಬೇಡ. ಓಕೆ, ಈಗ ನಿಮ್ಮ ಯೋಜನೆ ಏನಿದೆ ಈ ವಿಚಾರವಾಗಿ? ಗುರುಗಳೇ, ನನ್ ತಲೆಯಲ್ಲಿ ಏನಿದೆ ಅಂತ ಅಂದ್ರೆ, ಸೊ ನನ್ಗೆ ಅಲ್ಲಿಗೆ ಹೋಗೋದಿಕ್ಕೆ ಆಲ್ರೆಡಿ ಅವ್ರಿಗೆ ಮಾಡಿರೋ ಕೆಲ್ಸಗಳಿಗೆಲ್ಲ ಹೋಲ್ಸ್ಕೊಂಡ್ರೆ ಸೊ ಹೋಗ್ಬಾರ್ದು. ಅವತ್ತೇನ ದುಡುಕಿ ನಿರ್ಧಾರ ತಗೊಂಡ್ಬಿಟ್ಟಿದೀನಿ. ಸೊ ಇತ್ತಾಗಿ ನಮ್ಮ ಅಮ್ಮರ ಮನೆಗೂ ನನ್ ಹೊರೆ ಆಗ್ಬಾರ್ದು. ನಾನ್ ದುಡ್ದು ಸೊ ಒಂದ್ 2-3 ವರ್ಷ ಲೈಫ್ ನ ಸಿಂಗಲ್ ಆಗಿ ಲೀಡ್ ಮಾಡೋಣ. ದುಡ್ಡಿದ್ರೆ ಸೊ ನನ್ನ ಏನಾದ್ರೂ ಒಂದ್ ಪ್ರಾಬ್ಲಮ್ ಆದ್ರೂನು ದುಡ್ಡಿದ್ರೆ ಬಿಡಪ್ಪ, ಏನೋ ಒಂದ್ ದುಡ್ಡಿದೆ, ಒಂದ್ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗೋರಾದ್ರೂ ಬರ್ತಾರೆ. ಇಲ್ಲ ಅಂದ್ರೆ ಏನು ಇಲ್ಲ. ಈಗ ಅಲ್ಲಿಗೆ ಹೋಗಿ ಕೈಯಲ್ಲಿ ದುಡ್ಡು ಇಲ್ದೆ 1 ರೂಪಾಯಿಗೆ ಅವನ ಹತ್ರ ಬೇಡ್ಬೇಕು ಗುರುಗಳೇ. ಸೊ ಅವನಿಗೆ ನನ್ ಕೆಲ್ಸನ ಬಿಡಿಸ್ಲೇಬೇಕು ಅನ್ನೋ ಹಠ ಅವನಿಗೆ. ನಾನು ಬಿಡ್ಬಾರ್ದು ಅನ್ನೋದು ನನ್ ಮನ್ಸಲ್ಲಿರೋದು.
ಅಂದ್ರೆ ಅಲ್ಲೇ ಮಾಡ್ಬೇಕು ಅಂತಲ್ಲ ಅಥವಾ ಬೇರೆ ಎಲ್ಲಾದ್ರೂ ಹೋಗೋದು? ಬೇರೆ ಎಲ್ಲಾದ್ರೂ ಕೆಲಸ ಮಾಡ್ತೀನಿ ಗುರುಗಳೇ. ಯಾಕಂದ್ರೆ ಈಗ ಅತ್ತಗ್ ಹೋದ್ರೆ ಆ ಸಮಸ್ಯೆ ಅನ್ನೋದಾದ್ರೆ ಅತ್ತಗ್ ಹೋಗೋದೇ ಬೇಡ. ನಂದ್ ಏನ್ ಕೆಲ್ಸ ಇದೆ ನಾನ್ ಅಲ್ಲೇ ಅಲ್ಲ ಬೇರೆ ಕಡೆ ಆದ್ರೂ ನಾನು ಯಾವ ಕೆಲ್ಸ ಕೊಟ್ರು ಮಾಡ್ತೀನಿ ಗುರುಗಳೇ. ಅಂದ್ರೆ ಈ ಉಳಿದ ಇಬ್ಬರು ಹೀಗೆ ಹೋಗಿರುವುದು ಅಂತನಾ? ಹೌದು ಗುರುಗಳೇ. ಯಾಕಂದ್ರೆ ಅವ್ರಿಗೆ ನಮ್ಮ ಮನೆಯವ್ರ ನನ್ ಗಂಡಂಗೆ ಹೆಂಗೆ ಅಂದ್ರೆ ಹೆಣ್ಮಕ್ಳು ಮೆಂಟಲಿ ವೀಕ್ನೆಸ್ ಏನು ಅನ್ನೋದು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಈಗ ಹೆಣ್ಮಕ್ಳುನು ಅವ್ರ ತವ್ರ ಮನೆಯವ್ರ ಬೈದ್ರೆ ಸ್ವಲ್ಪ ಕೋಪ ಬರುತ್ತೆ, ಯಾಕೆ ನೀನ್ ನಮ್ಮ ಮನೆಯವ್ರನ್ನ ಬೈತೀಯಾ, ನಿನ್ ಕಲ್ಚರ್ ಲೆಸನ್ ಅಂದ್ರೆ ನಿನ್ ಸಂಸ್ಕಾರನೇ ಇಲ್ಲ ಅನ್ನೋದು. ಅಂದ್ರೆ ಚುಚ್ಚಿ ಹೆಂಗೆ ಹೆಣ್ಮಕ್ಳು ಸೆಂಟಿಮೆಂಟಲ್ ಮಾತಾಡ್ಬೇಕು, ಹೆಂಗ್ ಅವ್ರನ್ನ ಟ್ರಿಗರ್ ಮಾಡ್ಬೇಕು ತುಂಬಾ ಚೆನ್ನಾಗ್ ಗೊತ್ತಿದೆ. ಅದು ಬೇರೆ ಹೆಣ್ಮಕ್ಳಿಗಿಂತ ನನ್ ವೀಕ್ನೆಸ್ ಏನು, ಈಗ ನಮ್ಮ ಮನೆಯವ್ರನ್ನ ಏನಾದ್ರು ಅಂದ್ರೆ ನನಗ್ ಕೋಪ ಬರುತ್ತೆ, ಅದನ್ನ ಜಾಸ್ತಿ ಮಾಡ್ತಾರೆ. ಆಯ್ತು. ಈಗ ಒಂದು ವೇಳೆ ನಾನು ಬರೋದೇ ಇಲ್ಲ ಅನ್ನೋ ನಿರ್ಧಾರ ನೀವು ಆಲ್ರೆಡಿ ಪ್ರಕಟಿಸಿದ್ದೀರಾ? ಹೌದು ಗುರುಗಳೇ. ನಾನು ಒಂದ್ 2-3 ದಿನದಿಂದನೂ ಅಯ್ಯೋ ಹೋಗ್ಬಿಡಣ, ಸುಮ್ನೆ ದೊಡ್ಡದ್ ಮಾಡ್ಕೊಳ್ಳೋದ್ ಬೇಡ ಅಂತ ಅಂತಿದ್ದೆ ಗುರುಗಳೇ. ಬಟ್ ಅವ್ರ ಮಾತುಗಳು, ಅವ್ರ ನಡವಳಿಕೆಗಳು, ಅವ್ರು ಮಾಡ್ತಿರೋ ಮೆಸೇಜ್ಗಳು, ಅವ್ರು ಮಾತಾಡ್ತಿರೋ ರೀತಿಗಳು ನನ್ನನ್ನು ಎಷ್ಟು ನನ್ನ ಆತರ ಮಾತುಗಳನ್ನ ಕೇಳ್ಬಾರ್ದು, ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ಗುರುಗಳೇ, ಕೆಟ್ಟದಾಗೆಲ್ಲ ಮೆಸೇಜ್ ಮಾಡಿದ್ದಾರೆ. ಆತರ ನಾನ್ ಕೇಳ್ಬಾರ್ದು ಅಂತ ನಾನು ಎಷ್ಟು ಸಹಿಸ್ಕೊಂಡು ಆತರ ಮಾತುಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿದ್ವಿ. ನನ್ಗೆ ಮತ್ತೆ ಅದನ್ನೆಲ್ಲ ಕೇಳ್ಕೊಂಡು ಅಂತವ್ರ ಜೊತೆ ಜೀವನ ಮಾಡೋದಕ್ಕೆ ನನ್ಗೂ ನನ್ ಮನಸ್ಸಾಕ್ಷಿ ಒಪ್ತಿಲ್ಲ. ಸೊ ಈಗ ನೀವು ಅಲ್ಲಿ ಕೆಲ್ಸಕ್ಕೆ ಹೋಗೋಕೆ ನಾಳೆ ದಿನ ಆಗಲ್ಲ ಅಂದಾಗ ನೀವು ಬೇರೆ ಕಡೆ ಹೋಗ್ಲಿಕ್ಕೆ? ಬೇರೆ ಕಡೆ ಆಲ್ರೆಡಿ ನಮ್ಗೆ ಯಾರು ಫೋನ್ ಮಾಡಿ ಹೇಳಿದಾರಲ್ವಾ, ನಮ್ ಸರ್ಗೆ ಹೇಳಿದ್ದಾರೆ, ಇಲ್ಲ ಅವ್ರನ್ನ ಹೆಂಗ್ ಸೇರ್ಸ್ಕೊಂತೀರಾ, ಅದ್ ಹೆಂಗ್ ಕೆಲ್ಸ ಮಾಡ್ತಾಳ ಅವಳು, ನಾನು ನೋಡ್ತೀನಿ, ಇಲ್ಲ ಅವ್ರ ಮೇಲಧಿಕಾರಿಗಳ್ಗೆ ಇದ್ ಮಾಡೋದು, ಇಲ್ಲ ಸರ್ಗೆ ವಹಿಸ್ಬಿಡೋದು, ಅಂದ್ರೆ ಅಫೇರ್ ಇಟ್ಕೊಂಡಿದ್ದಾರೆ ಅನ್ನೋ ತರಕ್ಕೆ ವಹಿಸ್ಬಿಡೋದು, ಈ ತರ ಮಾಡ್ಬಿಡ್ತೀನಿ ಅನ್ನೋ ತರಕ್ಕೆ ಅವ್ರು ನಮ್ ಸರಿಗೆ ಎದುರಿಸಿದ್ದಾರೆ. ಅದಕ್ಕೆ ಅವ್ರ ಸರ್ ನಿಮ್ ಏನೇ ಪ್ರಾಬ್ಲಮ್ ಇದ್ರು ಬಗೆಹರಿಸ್ಕೊಳ್ಳಿ, ಇಲ್ಲ ರಿಸೈನ್ ಮಾಡಮ್ಮ ಅಂತ ಹೇಳಿದ್ರು ಅಣ್ಣ ಅವರು. ಓಕೆ, ಬಟ್ ನಿಮ್ಮ ಆ ತಪ್ಪನ್ನ ಅಂದ್ರೆ ಮೊದಲನೇ ಆ ಎಡವಟ್ಟು ನಿರ್ಧಾರನೆಲ್ಲ ನಿಮ್ಮ ತವರು ಮನೆಯವರಿಗೆ ಆಲ್ರೆಡಿ ಎಲ್ಲ ಮರೆತು ನಿಮ್ಮನ್ನು ಸ್ವೀಕರಿಸಿದ್ದಾರಾ? ಹೌದು ಗುರುಗಳೇ. ನಿಮ್ಮ ಅಣ್ಣವ್ರಿಗೆ ಇನ್ನೂ ಮದುವೆ ಆಗಿಲ್ಲ? ಇನ್ನ ಆಗಿಲ್ಲ. ನನ್ಗೂ ಅದೊಂದು ಭಯ. ಈಗ ಅವನು ಮದ್ವೆ ಆಗ್ಬೇಕು ಅಂತ, ನಮ್ಮ ಅಣ್ಣಂಗ್ ಮದ್ವೆ ಮಾಡ್ಬೇಕು ಅಂತಂದ್ರೆ ಈ ಮಗಳು ಮನೇಲೆ ಇತ್ಕೊಂಡು ಅವ್ರನ್ನ ಮದ್ವೆ ಮಾಡೋದಿಕ್ಕಾಗಲ್ವಲ್ಲ. ಅದು ಒಂದ್ ಕಡೆ ಕಾಡುತ್ತೆ. ಈ ಕಡೆ ಒಂದ್ ಕಡೆ ಸ್ವಾಭಿಮಾನ ಅನ್ನೋದು ಇದೆ, ಒಂದ್ ಕಡೆ ಅವನ್ಗೋಸ್ಕರನಾದ್ರೂ ಹೋಗ್ಬಿಡೋಣ ಅನ್ನೋದೊಂದು ಇದೆ. ಓಕೆ, ಈಗ ಆಲ್ರೆಡಿ ನೀವು ಎಷ್ಟು ಸಾರಿ ಈ ತರ ಆಗಿದೆ? ಗುರುಗಳೇ ಸುಮಾರು ಒಂದ್ 5-6 ಸರಿ ಹಿಂಗಾಗಿದೆ ಗುರುಗಳೇ. 5-6? ಹೌದು ಗುರುಗಳೇ. ಈ 5-6 ಬಾರಿ ಇದೆ ಪುನರಾವರ್ತನೆ? ಇದೆ. ಸ್ಟಾರ್ಟಿಂಗ್ ಕರ್ಕೊಂಡ್ ಹೋದಾಗ ಏನು ಇದ್ ಮಾಡಲ್ಲ, ಅದಾದ್ಮೇಲೆ ತಿರ್ಗಾ ಯಥಾವತ್ ಅದೇ ಆಗುತ್ತೆ ಗುರುಗಳೇ. ಅದು ಇಷ್ಟು ಮಾತಾಡದೆ ಇರೋದು, ಚುಚ್ಚಿ ಮಾತಾಡೋದು, ನಮ್ಮಮ್ಮನ್ನ ಅಂದ್ರೆ ನಾನು ಹುಟ್ಟಿರೋದೇ ಬೇರೆಯವ್ರಿಗೆ ಹುಟ್ಟಿದೀನಿ ಅನ್ನೋ ತರಕ್ಕೆಲ್ಲ ಮಾತಾಡ್ತಾರೆ. ಆಯ್ತು, ಅದೆಲ್ಲ ಭಗವನ್ ನೋಡ್ಕೊಳ್ತಾನೆ. ಈಗ ನೀವೊಂದ್ ವೇಳೆ ಎದುರುತ್ತರ ಕೊಡದೇನೆ ಅವ್ರಿಗೆ ಏನ್ ಬೇಕು ಅಷ್ಟೇ ಮಾತಾಡ್ಕೊಂಡು ಓಕೆ, ಈಗ ಹಾಳಾಗಿರೋದೇ ಉಂಟಂತೆ, ಕುಡಿಯೋದೇ ಉಂಟಂತೆ, ಅಥವಾ ಹೇಳಿದ್ರು ಬಿಡಲ್ಲ ಅನ್ನೋದೇ ಸತ್ಯವಂತೆ, ಹಾಗಾಗಿ ಏಳೇನ್ ಪ್ರಯೋಜನ ಅನ್ಕೊಂಡು ನಿನ್ ಪಾಡಿಗೆ ನೀನ್ ಇದ್ದು ಯಾವತ್ತಾದ್ರೂ ಟ್ರೈ ಮಾಡಿದ್ಯಾ? ಹೌದು ಗುರುಗಳೇ, ಆ ತರನು ಮಾಡಿದೀನಿ. ಅಂದ್ರೆ 1 ತಿಂಗಳು ಅದೇ ತರಾನೇ ಇದ್ದೀನಿ ಗುರುಗಳೇ. ಬಟ್ ಜಗಳ ಆದಾಗ 1 ದಿನಾನು ಇದ್ ಮಾಡಲ್ಲ. ಬೇರೆಯವ್ರ ಹತ್ರ ಅಷ್ಟ್ ಚೆನ್ನಾಗಿರ್ತಾರೆ, ನನ್ನ ಹತ್ರ ಬಂದಾಗ ಮುಖ ಊದಿಸ್ಕೊಂಡು ನಾವ್ ಏನಾದ್ರು ಒಂದ್ ಕೇಳಕ್ ಹೋದ್ರೆ, ಈಗ ನಮ್ಗೂನೆ ಈಗ ಒಂದ್ ಕೆಲ್ಸಕ್ ಹೋಗುವಾಗ ಎಲ್ಲಾ ಟೈಮು ನನ್ನ ಹತ್ರನು ಕಾಸಿರಲ್ಲ. ಒಂದು ಪೆಟ್ರೋಲಿಗೆ ಕಾಸು ಕೊಡು ಅಂತಂದ್ರೆ ನಾನೇ ಕೊಡ್ಬೇಕು ನಿನ್ಗೆ ಅನ್ನೋ ತರಕ್ಕೆಲ್ಲ ಮಾತಾಡ್ತಾರೆ ಗುರುಗಳೇ. ಸೊ ಏನು ಮಾತಾಡ್ದೆ, ಏನು ಕೇಳ್ದೆ, ಒಂದ್ ಗಂಡ ಹೆಂಡತಿ ಅಂದ್ಮೇಲೆ ಏನು ಶೇರ್ ಮಾಡ್ಕೊಳ್ದೆ ನನ್ಗೆ ಹೆಂಗಿರಕ್ ಸಾಧ್ಯ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ನಾನು ಹೀಗೆ ಮಾಡಿದ್ರೆ ಹಿಂದೆ ಇಬ್ರು ಹೇಗೋದ್ರು ಹಾಗೆ ಈಗೇನು ಹೋಗ್ಬಿಡ್ಬಹುದು ಅನ್ನೋ ಭಯ ಇಲ್ವಾ ಅವ್ರಿಗೆ? ಇಲ್ಲ ಗುರುಗಳೇ, ಅವರು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಎಲ್ಲ ಹತ್ತಿದ್ದಾರೆ. ಅಂದ್ರೆ ಮದ್ವೆ ಆದ್ಮೇಲೆ ನನಗೆ ಗೊತ್ತಾಗಿತ್ತು ಅವ್ರು ಜೈಲಿಗೂ ಹೋಗಿದ್ದಾರೆ ಅನ್ನೋದು. ಅಂದ್ರೆ ಡಿವೋರ್ಸ್ ಕೊಡೋದಿಕ್ಕೆ ಅಂತ ಮೊದಲನೇ ಹೆಂಡ್ತಿನ ಏನಿದ್ದಾರೆ ಅವರೇ ಓಪನ್ ಆಗಿ ನಾನು ಕೇಳ್ಕೊಂಡಾಗ ಅವರೇ ಹೇಳಿದ್ದು ಗುರುಗಳೇ. ಸೊ ಡಿವೋರ್ಸ್ ಆಗೋ ಟೈಮಲ್ಲಿ ಕಾಂಪನ್ಸೇಷನ್ ಕೊಡ್ತಾರಲ್ಲ, ಜೀವನಾಂಶ, ಅದನ್ನ ಯಾಕೆ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಬೇಕಾದ್ರೆ ಚೆನ್ನಾಗಿರೋ ತರನೇ ಇಟ್ಕೊಂಡು ಯಾವ್ದಾರ ಬೆಟ್ಟಕ್ಕೆ ಕರ್ಕೊಂಡೋಗಿ ತಳ್ಬಿಡೋಣ
ಅನ್ನೋದ್ ಪ್ಲಾನ್ ಸಹ ಇವ್ರು ಮಾಡಿದ್ರಂತೆ. ಅದನ್ನೆಲ್ಲ ಅವಾಗ ಹೇಳಿದ್ರು ನನ್ನ ಹತ್ರ. ಅವರು ಅವ್ರ ಅಪ್ಪ ಅಮ್ಮಂಗೂ ಎದ್ರಲ್ಲ, ಅವ್ರ ಅಕ್ಕ ತಮ್ಮ ಯಾರಿಗೂ ಎದ್ರಲ್ಲ ಗುರುಗಳೇ. ಅವ್ರ ಮಾತಿಗೆ ಇವ್ರ ಹತ್ರ ಬೆಲೆನೇ ಇಲ್ಲ. ಇವ್ರ ಇನ್ನು ಅವ್ರ ಮಾತ್ ಅಂದ್ರೆ ಇವ್ರ ಅಪ್ಪ ಅಮ್ಮ, ಇವ್ರ ತಮ್ಮ, ಇವ್ರ ಅಕ್ಕ ಇವ್ರ ಮಾತನ್ನೇ ಕೇಳ್ತಾರೆ ಹೊರತು ಅವ್ರ ಮಾತ ಇವ್ನ್ ಕೇಳಲ್ಲ ಗುರುಗಳೇ. ಅವ್ರಿಗೂ ಒಡೆಯೋದು ಅದೆಲ್ಲ ಮಾಡಿದ್ದಾನೆ, ನನಗೂ ಸುಮಾರು ಸರಿ ಹೊಡೆದಿದ್ದಾನೆ. ನಾನು ಹೋಗ್ಲಿ ಬಿಡು ಅಂತ ಸಹಿಸ್ಕೊಂಡಿದ್ದೀನಿ ಗುರುಗಳೇ. ಆಯ್ತು ಬಾ, ಇಷ್ಟೆಲ್ಲ ಆದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ಅಂದರೆ ನೋಡಿ, ಎಲ್ಲ ಅವಕಾಶಗಳು ಕೊಟ್ಟಾಯಿತು, ಎಲ್ಲ ಕ್ಷಮೆ ಮಾಡಿ ಆಯಿತು, ಎಲ್ಲ ಸಹಿಸ್ಕೊಂಡಾಯಿತು. ಇದಾಗಿಯೂ ಮತ್ತದೇ ಮುಂದುವರಿಯುತ್ತೆ ಅಂದರೆ ಏನು ಈಗ ನನ್ನ ಪ್ರಕಾರ ಕೆಲ್ಸಕ್ಕೆ ಹೋಗೋದನ್ನು ಅವರು ಸಹನೆ ಮಾಡಿ ಇವಳಪ್ಪ ನನ್ನ ದುಡಿಮೆ ನೆಟ್ಟಗಿಲ್ಲ ಅಂದಾಗಲೂ ಹೆಂಡ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾಳಲ್ವ, ಅಂಥದ್ದೇನೋ ಹೊಲಸು ಬುದ್ಧಿ ಕಂಡು ಬಂದಿದ್ರೆ ನಿನಗೆ ಮೇಲೆ ಆರೋಪ ಹೊರಿಸ್ಬೋದಿತ್ತು. ಅಂಥದ್ದೇನು ಇಲ್ವಲ್ಲವ್ವ? ಅಂಥದ್ದೇನು ಇಲ್ಲ ಗುರುಗಳೇ, ಅಂಥದ್ದು ನಾನೇನು ಮಾಡಿಲ್ಲ ಗುರುಗಳೇ. ಹಿಂಗೆ ಮಾಡ್ತಾರೆ ಎಂದಾಗ ಇವೆಲ್ಲ ನೋಡಿ, ಅದಕ್ಕೆ ಒಂದು ಹೆಣ್ಮಗಳು ಬದುಕು ಅದೊಂಥರ ಬಹಳ ಸೂಕ್ಷ್ಮ. ಒಂಚೂರು ಕನ್ನಡಿ ಪೂರ್ತಿ ಒಡೆದೋಗೋದು ಬೇಡ, ಸ್ಕ್ರ್ಯಾಚ್ ಆದರೂ ಕೂಡ ಅದರ ಅಂದ ಹೋಯ್ತು. ಅದು ಹಂಗೆ ವಿಕಾರವಾಗುತ್ತೆ. ಇವತ್ತು ನಿಮ್ಮ ತಾಯಿ, ಅಣ್ಣ ಅಥವಾ ತವ್ರ ಮನೆ ಏನು ಹೇಳ್ತಾ ಇದೆಯಲ್ಲ, ವಿಚಾರವಾಗಿ ನಡ್ಕೊಳ್ಳವ. ಇಲ್ಲಿ ಇವ್ರ ವಿರುದ್ಧ ದ್ವೇಷವೂ ಬೇಡ, ಯಾವುದೂ ಬೇಡ. ಬಟ್ ಅಂತಿಮವಾಗಿ ಅವತ್ತು ನಿನ್ನ ಇಡೀ ಯೌವನವನ್ನು ಅಥವಾ ಚೆನ್ನಾಗಿದ್ದ ನಿನ್ನ ಬದುಕನ್ನು, ಅಯ್ಯೋ ಆತನಿಗೆ ಬಟ್ಟೆ ಹಿಂಡ್ಕೊಡೋರಿಲ್ಲ, ಆತನಿಗೆ ಅಡುಗೆ ಮಾಡಿಕೊಡೋರಿಲ್ಲ, ಅಥವಾ ಕಷ್ಟದಲ್ಲಿದ್ದಾರೆ ಅನ್ನೋ ವಿಚಾರದಲ್ಲಿ ನೀವು ಅಗತ್ಯಕ್ಕೂ ಮೀರಿ ಹೆಚ್ಚು ಮರುಗಿದ್ದೀರಿ. ಮರುಗುವುದು ಅಂದರೆ ಆಯಿತು, ಅಡುಗೆ ಮಾಡಿಕೊಡ್ಬೋದು, ಬಟ್ಟೆ ಒಗೆದು ಕೊಡ್ಬೋದು. ಬಟ್ ಎರಡು ಮದುವೆ ಆಗಿದೆ ಅಥವಾ ಈ ಹಿಂದೆ ಅಂಥದ್ದೇನೋ ಹಿನ್ನೆಲೆ ಇದೆ ಅಂತ ಗೊತ್ತಾದಾಗ ಅದು ಅವಕಾಶ ಇತ್ತು ಹೆಂಗೋ ಗೊತ್ತಿಲ್ಲ, ಅಷ್ಟೊತ್ತೆ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟಿದ್ರಿ ಅನ್ಸುತ್ತೆ. ಬಟ್ ಬಹುಶಃ ಈ ಮೂಲಕ ತಂದೆ ತಾಯಿಯ ಇನ್ವಾಲ್ವ್ಮೆಂಟ್ ಅಥವಾ ಒಂದು ಅರೇಂಜ್ ಮ್ಯಾರೇಜ್ ಅನ್ನೋದು ಬೇರೆ ಯಾವ ಯಾವ ಕಾರಣಗಳಿಗೆ ಬಹಳ ಶ್ರೇಷ್ಠವಾದದ್ದು ಅಂದರೆ, ಒಂದು ಹೆಣ್ಣು ಮದುವೆ ಆಗೋಳಾದರೆ ಅವಳ ಹಿಂದೆ ಅವ್ರ ತಂದೆ ತಾಯಿ, ಅಣ್ಣ ತಮ್ಮ, ಸಂಬಂಧಿಕರು ಇವರೆಲ್ಲ ಹುಡುಗನ ಜಾತಕವನ್ನೇ ಜಾಲಾಡಿಸ್ಬಿಟ್ಟಿರ್ತಾರೆ. ಅರೇಂಜ್ ಮ್ಯಾರೇಜ್ ಅನ್ನೋದು ಬ್ಯೂಟಿ, ಅದು ಹೆಂಗು ಆ ಹುಡುಗನ ಬಗ್ಗೆ ಎಲ್ಲ. ಬಟ್ ನಿಮ್ಮ ಬದುಕಲ್ಲಿ ಹಂಗೆ ಆಗಲಿಲ್ಲ. ನೀವು ಥರ ಅವ್ರು ಕೇಳಿದ್ರು, ನೀವು ಆದ್ರಿ ನಂಗೆ ಆಯಿತು ಇರಲವ. ಇವತ್ತಿಗೆ ಬಹುಶಃ ಅವರು ಅಯ್ಯೋ 2 ಹೆಣ್ಮಕ್ಳು ನಮ್ಮನ್ನು ಬಿಟ್ಟು ಹೋದಾಗ, ಅಥವಾ ಇಬ್ಬರು ಹೆಣ್ತಿದ್ದೀರು ನನ್ನನ್ನು ಬಿಟ್ಟು ಹೋದ್ರು, ಯಾಕೆ ಹೋದ್ರು, ನಾನೇನು ತಪ್ಪು ಮಾಡಿಕೊಂಡೆ, ಈ ಬಾರಿ ಹಂಗೆ ಆಗಬಾರ್ದು. ತಪ್ಪುಗಳು ಆಗ್ತವೆ, ಆದರೆ ಪದೇ ಪದೇ ಆಗ್ಲಿಕ್ಕೆ ಬಿಡೋದು ಮಹಾ ಅಪರಾಧ, ಅದು ಮೋಸ ಆಗುತ್ತೆ. ಬಟ್ ಅದಾಗಬಾರ್ದು, ಇವಳನ್ನ ನಾನು ಉಳಿಸ್ಕೊಳ್ಬೇಕು ಅನ್ನೋದು ಇರ್ಬೇಕಿತ್ತಲ್ಲವ. ಅವರಿಗೆ ಗಿಲ್ಟ್ ಫೀಲ್ ಅನ್ನೋದೇ ಇಲ್ಲ ಗುರುಗಳೇ. ಅವರಿಗೆ ನಾವ್ ಈ ತರ ಮಾಡಿದೀವಿ ಅಲ್ವಾ, ಸೊ ನಮ್ದು ತಪ್ಪೇನಿದೆ ಅನ್ನೋದನ್ನ ಅವ್ರು ಯೋಚನೆ ಮಾಡಲ್ಲ ಗುರುಗಳೇ. ಸೊ ತಪ್ಪೆಲ್ಲ ಬೇರೆಯವ್ರದ್ದು ಐತೆ, ಈಗ ನಂದೇ ತಪ್ಪೈತೆ ಅನ್ನೋದೇ ಮಾತಾಡ್ತಾರೆ ಹೊರತು ಅವ್ರದ್ದು ತಪ್ಪಿದೆ ಅನ್ನೋದನ್ನೇ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಸೊ ನನಗ್ ಮಾಡ್ಬಾರ್ದಾಗಿತ್ತು ಅನ್ನೋ ಗಿಲ್ಟ್ ಫೀಲು ಇಲ್ಲ. ಬಟ್ ಅವ್ರ ತಾಯಿ ಅಡಿಗೆ ಮಾಡ್ಕೊಡ್ತಾರೆ ಈಗ ಅದ್ರ ಬಗ್ಗೆ ಗೊತ್ತಿಲ್ಲ ಗುರುಗಳೇ. ನೀವು ಬಂದ ಎಷ್ಟು ಸಮಯ ಆಯ್ತು? ಒಂದ್ ಹತ್ತತ್ರ 1 ತಿಂಗಳ ಆಗೋಕ್ ಬಂದಿದೆ ಗುರುಗಳೇ. ಬಟ್ ನಿಮ್ಮ ಅಣ್ಣ ಅಥವಾ ಅಮ್ಮ ಅವ್ರನ್ನ ಕರೆದು ಮಾತಾಡೋ ಪ್ರಯತ್ನ ಮಾಡಿದಾರ? ಇಲ್ಲ, ಅವ್ರ ಹತ್ರ ಬಂದು ಮಾತಾಡೋ ಪ್ರಯತ್ನ ಇಲ್ಲ. ನನಗೆ ಫೋನ್ ಮಾಡೋದು, ನೀನ್ ಹಂಗ್ ಮಾಡ್ಬಿಡ್ತೀನಿ, ಕೆಲ್ಸಕ್ ಹೋಗ್ಬಾರ್ದು ನೀನು ಅಂತ ನನ್ಗೆ ಬೆದರಿಕೆ ಹಾಕೋದು. ಇಲ್ಲ ನಮ್ಮ ಅಕ್ಕನ್ ಗಂಡ ಇದಾರಲ್ಲ ಭಾವ, ಅವ್ರಿಗೆ ಫೋನ್ ಮಾಡೋದು. ಅಂದ್ರೆ ಅವ್ರ ಹತ್ರನು ನಮ್ಮ ಅಮ್ಮನ ಬಗ್ಗೆ, ನಮ್ಮ ಅಣ್ಣನ ಬಗ್ಗೆ, ನನ್ ಬಗ್ಗೆನೆ ಎಲ್ಲ ಬರೀ ನೆಗೆಟಿವ್. ಈ ತರ ನೆಗೆಟಿವ್ ಮಾತಾಡೋದು. ನಾನು ಅವ್ರನ್ನ ಸೇರ್ಸ್ತೀನಿ, ನಾನು ಇವ್ರನ್ನ ಸೇರ್ಸ್ತೀನಿ ಅಂದ್ರೆ ಕುತ್ಕೊಂಡ್ ಮಾತಾಡೋ ಮನಸ್ಥಿತಿ ಇಲ್ಲ, ಕುತ್ಕೊಂಡ್ ಮಾತಾಡಿ ಬಗೆಹರಿಸ್ಕೊಳ್ಳೋ ಮನಸ್ಥಿತಿ ಇಲ್ಲ ಗುರುಗಳೇ. ನಾನಿಲ್ಲ, ಅವಳೇ ನನ್ನ ಹತ್ರ ಬರ್ಬೇಕು ಅನ್ನೋ ಮನಸ್ಥಿತಿಲಿ ಇದಾರೆ. ನಾನೇ ಹೋದ್ರೆ ಸೊ ಅದು ಕತೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅವ್ರಿಗೇನು ನಾನ್ ಮಾತ್ರ ಅವಳ ಮನೆ ಹತ್ರ ಹೋಗಿ ಕರಿಬೇಕು ಅನ್ನೋ ಉದ್ದೇಶ ಇಲ್ಲ. ಆಯ್ತು ಬಾ, ಇದು ಹೆಚ್ಚು ಮಾತಾಡೋ ಪ್ರಯೋಜನ ಇಲ್ಲ, ತೊಂದರೆ ಇಲ್ಲ. ಇವತ್ತಿಗೆ ನಿಮ್ಮ ಹಿರಿಯರು ಏನು ಹೇಳಿದ್ದಾರೆ
ಆ ಪ್ರಕಾರವಾಗಿ ನಡ್ಕೋ. ಆ ವ್ಯಕ್ತಿ ಬಗ್ಗೆ ದ್ವೇಷ ಬೇಡ, ಗೊತ್ತಿಲ್ಲ ಯಾಕೆ ಇಷ್ಟೊಂದು ಬದುಕನ್ನು ದ್ವೇಷಮಯ ಮಾಡಿಕೊಂಡಿದ್ದಾರೋ, ಅಥವಾ ಒಂದು ಹೆಣ್ಣಿನ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಗಂಡಿನ ಏಳಿಗೆ ಸಾಧ್ಯವೇ ಇಲ್ಲ. ಅದರಲ್ಲೂ ನೀವು ಅವ್ರ ಕೈ ಹಿಡಿದಂಥ ಸಮಯ ಇದೆಯಲ್ಲ, ಬಹುಶಃ ನೀವಲ್ಲದೆ ಬೇರೆ ಯಾರಾಗಿದ್ರೂ ಆ ಗಟ್ಟಿ ಧೈರ್ಯ ಮಾಡ್ತಿರ್ಲಿಲ್ವೇನೋ. ನೀವು ಮಾಡಿದ್ದೀರಿ, ಆದರೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಅವರೆಷ್ಟು ವಿನಮ್ರತೆ ಹಾಗೂ ಕೃತಜ್ಞತೆ ಇಟ್ಕೊಳ್ಬೇಕಲ್ಲ ಸದಾ. ಇಲ್ಲಪ್ಪ, ನನ್ನ ಕಷ್ಟದ ಸಮಯದಲ್ಲಿ ನನಗೆ ಯಾರೂ ಇಲ್ಲ, ಒಂದು ತುತ್ತು ಅನ್ನ ಹಾಕೋರು ಯಾರೂ ಇಲ್ಲ, ಬಟ್ಟೆ ಹೊಕ್ಕೊಡೋರು ಯಾರೂ ಇಲ್ಲ ಅಂದಾಗಲೂ ತಾನು ಎಂಥವ್ರನ್ನ ಮದುವೆಯಾಗಿ ಹೆಂಗಿರಬೇಕಾದ ತನ್ನ ಇಡೀ ಬದುಕನ್ನು ನನಗರ್ಪಿಸಿದ್ಲು ಅನ್ನೋದೊಂದು ಎಂತಹ ದೊಡ್ಡ ಕೃತಜ್ಞತೆ ಅಲ್ವ ನಾವು ಅದು. ಹೌದು ಗುರುಗಳೇ. ಈಗ ನಿನಗೇನು ಅವಕಾಶ ಇರಲಿಲ್ವೇನು? ಅವಕಾಶ ಇತ್ತು. ಈಗ ನಾನಲ್ಲಿ ಕೆಲಸ ಮಾಡತ್ರ ಹೇಳೋರು ಅದೇನೆ, ನೀನ್ ನೋಡಕ್ ಚೆನ್ನಾಗಿದ್ಯಾ, ಅಂತವನ್ನ ಮದ್ವೆ ಆಗಿದ್ಯಾ, ನಿನ್ಗೆ ಯಾರು ಗಂಡ್ ಕೊಡ್ತಿರ್ಲಿಲ್ವಾ, ಎಷ್ಟು ಜನ ಹೆಣ್ಣಿಗ್ ತಿರುಗ್ತವ್ರೆ, ನೀನ್ ಯಾಕ ಅಂತವನ್ನ ಮದ್ವೆ ಆದೆ. ಅವ್ರು ಹೇಳೋದು ಒಂದೇ, ಸೆಕೆಂಡ್ ಹ್ಯಾಂಡ್ ಯಾವತ್ತಿದ್ರು ಸೆಕೆಂಡ್ ಹ್ಯಾಂಡೇನೆ. ಇವತ್ತು ಎಷ್ಟೋ ಜನಗಳ ಮುಂದೆ ಗುರುಗಳೇ ನನ್ ತಲೆ ಎತ್ತು ಮಾತಾಡಕ್ ಆಗ್ತಿಲ್ಲ. ಇರ್ಲವ್ವ, ಈಗ ನಾನು ಹೇಳೋದು ಏನಂದ್ರೆ, ಕೆಲವೊಮ್ಮೆ ಪ್ರಾರಬ್ಧದ ಅನುಸಾರವಾಗಿ, ನಮ್ಮ ಕರ್ಮಗಳ ಅನುಸಾರವಾಗಿ ತುಂಬ ಸುಂದರಿ ಕೂಡ ಒಬ್ಬ ಕುರೂಪಿಯನ್ನು, ಒಬ್ಬ ಬಡವನನ್ನು ಮದುವೆ ಆಗೋ ಕಾಲ ಬರುತ್ತೆ. ತುಂಬ ಸಿರಿವಂತರ ಮನೆ ಒಬ್ಬ ಹುಡುಗಿ ಆ ಮನೆಯ ಡ್ರೈವರ್ ಜೊತೆ ಹೋಗಿ, ಅಂದರೆ ಅವು ಎಷ್ಟು ಬಲವಾಗಿರ್ತವೆ ಪ್ರಾರಬ್ಧಗಳು, ಹಣೆ ಬರಹಗಳು. ಅಂದರೆ ಅಲ್ಲಿ ಮನುಷ್ಯನ ಬುದ್ಧಿವಂತಿಕೆಗಳು, ಸೌಂದರ್ಯಗಳು, ಶ್ರೀಮಂತಿಕೆಗಳು ವರ್ಕೇ ಆಗಲ್ಲ ಅಲ್ಲಿ. ಹೌದು, ಆ ಸಮಯಕ್ಕೆ ಅದೊಂಥರ ಕಣ್ಣು ಕಟ್ಟದಂಗೆ ಆಗ್ಬಿಡುತ್ತೆ. ಹೌದು ಗುರುಗಳೇ. ಬಟ್ ಆದಷ್ಟು ಬುದ್ಧಿವಂತಿಕೆಯಿಂದ, ಆದಷ್ಟು ಹಿರಿಯರ ಸಮ್ಮುಖದಲ್ಲಿ ನಡ್ಕೊಳ್ಬೇಕು. ಬಟ್ ಹಿಂಗೆ ಕೆಲವೊಮ್ಮೆ ಎಲ್ಲ ಇದ್ದು ಯಾರೋ ಏನೋ ಮಾಡಿಸ್ಬಿಟ್ಟು ಕರ್ಕೊಂಡು ಹೋದ್ರೆ ಏನೋ ಅಕ್ಕಿ ಕಾಳು ಎಸ್ಬಿಟ್ಟು ನಂಗೆ ಹೋಗ್ಬಿಟ್ಟಿರ್ತಾರೆ. ನಿನ್ನ ಬದುಕಲ್ಲಿ ಹೆಚ್ಚು ಕಮ್ಮಿ ಆ ನಿರ್ಧಾರಗಳು ನೀನು ಮಾಡಿಕೊಂಡೆ, ಆಯ್ತು, ತೊಂದರೆ ಇಲ್ಲ. ಈಗ ಅದು ಮುಗಿದ ಕತೆ. ಈಗ ಯಾರೇ ಹೇಳ್ಬೋದವ ನಿಂಗೆ ಅಂಥವ್ರು ಸಿಕ್ತಿದ್ರು, ಇಂಥವ್ರು ಸಿಕ್ತಿದ್ರು ಅಂತ. ಈ ನೋಡುವ, ಸಿಗೋರು ಹೊರಗಿನಿಂದ ಅದು ಎಷ್ಟೆಷ್ಟು ಸಿರಿವಂತರಾಗಿರ್ತಿದ್ರು ಏನೋ, ಅಂತಿಮವಾಗಿ ಒಂದು ಹೆಣ್ಣಿನ ಬದುಕಲ್ಲಿ ಇವೆಲ್ಲ ಎಲ್ಲಿ ಹೋದ್ರೂ ಇದ್ದಿದ್ದೆ. ಹೌದು ಗುರುಗಳೇ. ಹೆಣ್ಣು ಅಂದ ತಕ್ಷಣ ಅದೆಲ್ಲ ಎಂಥ ಮಹಾನ್ ಜ್ಞಾನಿ, ಮಹಾನ್ ಗುಣವಂತನೂ ಕೂಡ ಯಾಕೋ ಒಂದು ಕಾಲ ಕೆಟ್ಟವನಾಗ್ಬಿಡ್ತಾನೆ. ಅದನ್ನ ಹೆಂಗ್ ಬೇಕಾದ್ರೂ ಆಟ ಆಡಿಸ್ಬೋದು ಅನ್ನೋದು ಭಾವನೆ ಬಂದ್ಬಿಡುತ್ತೋ ಏನೋ ಗೊತ್ತಿಲ್ಲ. ಹೌದು. ಹಾಗಾಗಿ ಹೆಣ್ಣು ಒಬ್ಬ ಪುರುಷನಿಗಿಂತ ಹೆಚ್ಚು ತಯಾರಾಗಿರ್ಬೇಕಾಗುತ್ತೆ ಕಷ್ಟದ ಗಳಿಗೆ. ಯಾಕಂದ್ರೆ ಕಾರಣವಿಲ್ಲದೆ, ತಪ್ಪಿಲ್ಲದೆ ಅವಳ ಮೇಲೆ ಎಲ್ಲ ಬಂದ್ಬಿಡ್ತವೆ. ಹೌದು ಗುರುಗಳೇ. ಅವಳದಕ್ಕೆ ಗಂಡಿಗಿಂತ ತುಸು ಹೆಚ್ಚೇ ತಯಾರಿರಬೇಕಾಗುತ್ತೆ. ತೊಂದರೆ ಇಲ್ಲ, ನೀವು ಹೇಳ್ದಂಗೆ ತವ್ರ ಮನೆಗೂ ಭಾರ ಆಗದೆ, ಯಾರಿಗೂ ಭಾರವಾಗದೆ, ಏನು ಕೆಲಸ ಮಾಡಿಕೊಂಡು ಇನ್ನೂ ಸ್ವಲ್ಪ ಕಾದು ಸರಿ ಮಾಡ್ಕೊಳೋಕ್ಕಾಗುತ್ತಾ ನೋಡಿ. ಬಟ್ ಪ್ರಾಣಾಪಾಯವಷ್ಟಿದೆ ಅನ್ನೋದಾದರೆ ಈಗಲೇ ಅದೆಲ್ಲ ಹೋಗೋದು ಬೇಡ, ನಿಮ್ಮ ತವ್ರ ಮನೆಯವ್ರು ಹೇಳ್ದಂಗೆ. ಬಟ್ ದುಡಿಮೆ ಮಾತ್ರ ಬಿಡಬೇಡವ, ನೀನು ದುಡಿಮೆ ಮಾಡ್ಕೋ, ಆರೋಗ್ಯ ಕಾಪಾಡ್ಕೋ, ಜೊತೆಗೆ ತವ್ರ ಮನೆ ವಿಶ್ವಾಸ ಇಟ್ಕೋ. ಈ ವ್ಯಕ್ತಿನೂ ಅಷ್ಟೇ, ತೀರಾ ಹಂಗೆ ಹಠ ಮಾಡಿದಾಗ ನಿಮ್ಮದು ಒಂದಷ್ಟು ಡಿಮ್ಯಾಂಡ್ ಇಟ್ಟು ಅಲ್ಲಿ ಬರ್ತೀನಿ, ಬಟ್ ನಾನು ಕೆಲ್ಸಕ್ಕೆ ಹೋಗಬೇಕು, ಅಥವಾ ಮನೆಯಲ್ಲಿ ನೀವು ಕುಡಿಯೋದು ಬಿಡಬೇಕು. ನೋಡಿ ಪಾಪ, ನೀವು ಏನೇನು ಕುಡಿಯೋದು ಬಿಡಿ ಅಥವಾ ಏನೇನು ಹೇಳ್ತೀರಿ, ಒಳ್ಳೇದಕ್ಕೆ ಹೇಳ್ತೀರಿ, ಬಟ್ ಹೌದು ಅವ್ರಿಗೆ ಅರ್ಥ ಆಗದೆ ಇರ್ಬೋದು. ಒಳ್ಳೇದಕ್ಕೆ ಹೇಳ್ತೀರಿ, ಅವ್ರೇನು ಕೆಡ್ಲಿ ಅಂತ ಹೇಳಲ್ಲ ನೀವು. ಬಟ್ ಏನು ಮಾಡ್ತೀರಿ, ಕಾಲದಿಂದ ಅಂಟಿಸ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಕೆಲವೊಂದನ್ನ. ಅವು ಸುಟ್ರೆ ಹೋಗೋದೇ ಹೊರತು ಬಿಡೋಕ್ಕಾಗಲ್ಲ, ಅಂತಾರಲ್ಲ, ಹಂಗ ಆಗ್ಬಿಡ್ತವೆ. ಇರಲಿ, ನೀವು ಅವ್ರ ಬದುಕಿಗೆ ಒಳ್ಳೇದಾಗಲಿ ಅಂತಲೇ ಅವ್ರ ಬದುಕಿಗೆ ಹೋಗಿದ್ದು. ಬಟ್ ಉಳಿಸ್ಕೊಳ್ಳಿಕ್ಕೆ ಮನುಷ್ಯ ಹೆಚ್ಚು ಬಾಗಬೇಕಾಗುತ್ತೆ. ಕಳ್ಕೊಳ್ಳಿಕ್ಕೆ ಅಹಂಕಾರ ಬೇಕಾಗುತ್ತೆ ಕಳ್ಕೊಳ್ಳೋಕೆ. ಆದರೆ ಪಡ್ಕೊಂಡಿರೋದನ್ನು ಉಳಿಸ್ಕೊಳ್ಳಿಕ್ಕೆ ಬಾಗಿ ನಡಿಬೇಕು, ವಿನಯದಿಂದ ನಡಿಬೇಕು. ಅದು ನೀವು ಮಾತ್ರ ಅಂತ ಅಲ್ಲ, ಅಥವಾ ಅವ್ರು ಮಾತ್ರ ಅಂತಲ್ಲ, ಇಬ್ರು ಹಂಗೆ ಬಾಗಿದ್ರೆ ಸಂಸಾರ ಬೀಗುತ್ತೆ. ಇಬ್ರು ಶುರು ಮಾಡಿಕೊಟ್ರೆ ಸಂಸಾರ ಪಾತಾಳ ಸೇರಿಬಿಡುತ್ತೆ. ಹೀಗೆ ಆಗಿರೋದು ಕತೆ. ಬಟ್ ನನಗೆ ಆಶ್ಚರ್ಯ ಅನಿಸಿದ್ದು ನಿಮ್ಮ ತವ್ರ ಮನೆಯವರು ಇದನ್ನು ಸ್ವೀಕರಿಸಿದ ರೀತಿ, ಅಥವಾ ಇವಾಗ ನಿಮ್ಮನ್ನು ನೋಡ್ತಾ ಇರೋ ರೀತಿ. ಯಾಕಂದರೆ ನಾನು ಎಂಥ ಕತೆ ಕೇಳಿದ್ದೀನಿ ಅಂದರೆ, ಈ ರೀತಿ ಮಾಡ್ಕೊಂಡು ಹೆಣ್ಮಕ್ಳನ್ನು ಮರ್ಯಾದೆಗೋಸ್ಕರ ಇದನ್ನು ಕೊಂದು ಹಾಕಿದವರು ಇದ್ದಾರೆ, ಅಥವಾ ನೀನು ಸತ್ಯ ಹೋದೆ ಬರಲೇಬೇಡ ಅಂತ ಶಾಶ್ವತವಾಗಿ ಬಿಟ್ಟವರಿದ್ದಾರೆ. ಸೊ ಇಂಥವೆಲ್ಲ ಆದಾಗ ನೋಡಿ, ನಿಮ್ಮ ಅಣ್ಣ ಒಂದೇ ಕಾರಣ ಕೊಡ್ಬೋದಿತ್ತು, ನೀನು ಮಾಡಿಕೊಂಡು ನನ್ನ ಜೀವನ ಹಾಳು ಮಾಡಿದೆ, ನನಗೆ ಯಾರು ಹೆಣ್ಣು ಕೊಡಲ್ಲ, ನೀನು ಬರಲೇಬೇಡ ಮನೆ ಹತ್ರ ಅಂತ. ಹೌದಲ್ಲವಾ? ಹೌದು ಗುರುಗಳೇ. ಅದೆಲ್ಲದ್ರೂ ಭಗವಂತ ಎಲ್ಲೋ ಒಂದು ಕಡೆ ಕಿತ್ಕೊಂಡ್ರೆ ಇನ್ನೊಂದು ಕಡೆ ದಾರಿ ತೆಗೆದಿರ್ತಾನೆ. ಇನ್ನೂ ಒಂದು 6 ತಿಂಗಳು
ಈತನ ವಿಚಾರದಲ್ಲಿ ಏನೂ ಅಂತಹ ಗಟ್ಟಿ ನಿರ್ಧಾರ ತಗೊಳ್ಬೇಡ, ಭಗವಂತ ಅವ್ರಿಗೆ ಬುದ್ಧಿ ಕೊಡಪ್ಪ ಅಂದ್ಕೊಂಡು ನಿನ್ನ ಕೆಲಸ ನೀನು ಮಾಡ್ತಾ ಹೋಗು. ನೋಡವ, ಇನ್ನೊಂದು ಏನೇ ಆದ್ರೂ ಜೀವನ ಅಷ್ಟರಲ್ಲೇ ಐತವ. ಆಯ್ತು ಗುರುಗಳೇ. ನಮ್ಮ ಕೈ ಆಡ್ತಾ ಇರಬೇಕು, ನಾವು ಯಾರಿಗೂ ಭಾರ ಆಗಬಾರ್ದು. ಕೇಳಿದ್ರೆ ATM ಅಲ್ಲಿ ಹಣ ಇರ್ದು ಕೊಟ್ರೆ ಖುಷಿ ಪಡ್ತಾರೆ ಹೊರತು, ಹಣ ಇರ್ದ್ಬಿಟ್ಟು ನನಗೆ ಕೊಡಪ್ಪ ಅಂದ್ರೆ ಎಲ್ಲ ಮುಖ ಸಪ್ಪೆ ಮಾಡ್ಕೊಳ್ತಾರೆ ಅಲ್ವಾ? ಹೌದು ಗುರುಗಳೇ. ಹಂಗೆ ನನ್ನ ಹತ್ರ ಇದ್ರೆ ನಾಳೆ ಬೈಯೋದನ್ನ ಬಿಟ್ಟು ಗಂಡ ಒಂಚೂರು ಕಾಸಿದ್ರೆ ಕೊಡು ಅಂದ್ರೆ ಕೊಟ್ರೆ ಆತನೇ ಸರಿ ಹೋಯ್ತಾನೆ. ಹೌದು ಗುರುಗಳೇ. ಹಣ ಮಾತಾಡೋ ಕಾಲದಲ್ಲಿ ನಿಮ್ಮ ತಪ್ಪುಗಳೆಲ್ಲ ಜನಕ್ಕೆ ಕಾಣೋದೇ ಇಲ್ಲ. ಯಾವಾಗ ಹಣ ಇಲ್ವೋ ನೀವು ಹರಿದೋಗಿರೋ ಚಡ್ಡಿ ಕಂಡ್ರೆ ಅದನ್ನು ಹೇಳ್ತಾರೆ. ಹೌದು ಗುರುಗಳೇ. ಹಂಗೆ ದುಡ್ಡಿರುವ ಮನುಷ್ಯ ಎಂಥ ದೊಡ್ಡ ತಪ್ಪು ಮಾಡಿದ್ರು ಸಮರ್ಥನೆ ಮಾಡ್ಕೊಳ್ತಾರೆ ಜನ. ಕಾಲ ಅಂಥದ್ದು ಏನು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನೀವು ಈ ವಿಚಾರದಲ್ಲಿ ತವರು ಮನೆ ಹೇಳ್ದಂಗೆ, ಅಥವಾ ನೀವೇನು ಸ್ಪಷ್ಟವಾಗಿ ಹೇಳಿದ್ರಿ, ನನಗೆ ಕೆಲಸವೇ ಇವತ್ತಿಗೆ ಕಾಯಕವೇ ನನಗಿರೋ ಏಕೈಕ ದಾರಿ ನನ್ನ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ. ಹೌದು ಗುರುಗಳೇ. ಅದನ್ನು ನೀವು ಜೀವಂತವಾಗಿ ಇಟ್ಕೊಳ್ಳಿ. ಯಾರಿಗೋಸ್ಕರನೂ ಅದನ್ನು ಬಿಡೋಕೆ ಹೋಗಬೇಡಿ. ದುಡಿಮೆ ಮಾಡಿ. ಈತನ ವಿಚಾರದಲ್ಲಿ ಇನ್ನೂ 6-7 ತಿಂಗಳು ಗೌರವದಿಂದ ನಡ್ಕೊಳ್ಳೋ ಪ್ರಯತ್ನ ಮಾಡಿ, ಅಥವಾ ಅವರಿಗೆ ತಿದ್ದುವ ಪ್ರಯತ್ನ ಮಾಡಿ. ತವ್ರ ಮನೇಲಿ ಇದ್ದುಕೊಂಡೆ ಗುರುಗಳೇ, ಅವ್ರಿಗೆ ನಾನು ಇಲ್ಲಿರೋದು ಸಹ ಇಷ್ಟ ಇಲ್ಲ ಗುರುಗಳೇ. ನಮ್ಮ ಅಕ್ಕ ನಮ್ಮ ಮಾವ ಫೋನ್ ಮಾಡಿ, ಸೊ ಅವ್ರ ಅಮ್ಮನೂ ಅವ್ರ ಅಣ್ಣನೂ ಹೇಳಕ್ಕಾಗಲ್ವಾ, ಯಾಕೆ ಇಟ್ಕೊಂಡವ್ರ ಅವಳನ್ನಲ್ಲಿ ಅಂತಾನು ಹೇಳ್ತಾರೆ. ಆಮೇಲೆ ನನ್ನನ್ನು ಇಲ್ಲಿ ಇಟ್ಕೊಂಡು ಅವ್ರೇನೋ ತಲೆ ಹಿಡಿತಿದ್ದಾರೆ ಅನ್ನೋ ತರ ಮಾತಾಡ್ತಾರೆ ಗುರುಗಳೇ. ಇಲ್ಲಿರೋದು ಈಗ ನಾನು ಹೇಳೋದು, ಇಂಥ ಪರಿಸ್ಥಿತಿಗಳು ಹೆಂಗ್ ಬರ್ತವೆ ಅಂದ್ರೆ ನಾವೇನಾದ್ರೂ ಒಂದು ಕಾರಣ ಹಿಡಿದು ದೂಷಿಸದೆ ಹೋದ್ರೆ ನನಗೆ ಸಮಾಧಾನ ಆಗಲ್ಲ ಅಂದಾಗ ನೀನೇನ್ ತಪ್ಪೇ ಮಾಡಿರ್ಬೇಕು ಅಂತಲೂ ಏನಿಲ್ಲ. ಹೌದು ಗುರುಗಳೇ, ನಾನೇನು ಅನ್ನೋದು ನನಗೆ ಗೊತ್ತಿದೆ ಗುರುಗಳೇ. ಯಾರಾದ್ರೂ ಅಷ್ಟೇ ಜೀವನದಲ್ಲಿ. ಹೌದು, ಸುಮ್ಮನೆ ಏನೋ ಜಗಳ ತೆಗಿತಾರೆ ಯಾರೋ ಒಂದಕ್ಕೋ, ಅಲ್ಲಿ ಜಗಳಕ್ಕೆ ಏನೋ ಒಂದು ಚಿಕ್ಕದಾಗಿ ಕಾರಣ ಇತ್ತು, ಅದೆಲ್ಲ ಕಾರಣ ಮುಗಿದೋಯ್ತು. ಅವ್ರ ಜಗಳ ಮುಂದುವರಿಸಬೇಕು ಅನ್ನೋದು ಅವ್ರಿಗಿದೆ. ಅವ್ರು ಹಳೇದು ಯಾವುದೋ ತಗೊಳ್ತಾರೆ, ಅಥವಾ ಇಲ್ಲದೆ ಇರೋದನ್ನು ಊಹಿಸ್ಕೊಂಡು ತಗೊಳ್ತಾರೆ. ಅಂದರೆ ಅವ್ರಿಗೆ ಸಮಾಧಾನ ಆಗೋವರೆಗೂ ಅವರಿಗೆ ವಿಷಯ ಎಷ್ಟು ಬೇಕೋ ಅಷ್ಟನ್ನು ಅವರು ಸೃಷ್ಟಿಸ್ಕೊಳ್ತಾರೆ, ಅಥವಾ ಹಳೇದು ತಗೊಳ್ತಾರೆ. ಹೌದು ಗುರುಗಳೇ. ಹಾಗಾಗಿ ನೀವು ಸ್ವಲ್ಪ ನಿಮ್ಮ ತನದ ಅರಿವು, ನಿಮ್ಮ ವ್ಯಕ್ತಿತ್ವ, ನಿಮ್ಮ ನಡತೆ, ಅದರ ನಿಮ್ಮ ನಿಜವಾದ ಒಳಗಿನ ಶುದ್ಧತೆ ನಿಮಗೆ ಅರಿವಿರುತ್ತೆ ಯಾಕಂದರೆ ಜನಕ್ಕೆ ನೀನು ಕೆಟ್ಟಿರೋದು ಗೊತ್ತಿಲ್ಲದೆ ಇರ್ಬೋದು, ಆದರೆ ಕರ್ಮಕ್ಕೆ ಗೊತ್ತಿರುತ್ತೆ. ಆದರೆ ಜನಕ್ಕೆ ನೀನು ಸರಿ ಇದ್ದೀಯಾ ಅಂತ ಗೊತ್ತಿಲ್ಲದೆ ಇರ್ಬೋದು, ಆದರೆ ಕರ್ಮಕ್ಕೆ ಗೊತ್ತಿರುತ್ತೆ ನೀನು ಪವಿತ್ರಳು ಅಂತ. ಹೌದು ಗುರುಗಳೇ. ಹಾಗಾಗಿ ಜನರಿಗಿಂತ ಜನಾರ್ದನ, ಅದು ನಿನ್ನ ಅಂತರಂಗದ್ದು. ಯಾರಲ್ಲೋ ತಪ್ಪದಾರಿಲಿ ಹೋದ್ರೆ ಇವತ್ತಲ್ಲ ನಾಳೆ ಸಿಗ ಹಾಕೊಳ್ಳೇಬೇಕು, ಪೆಟ್ಟು ತಿನ್ನಲೇಬೇಕು. ಹೌದು ಗುರುಗಳೇ. ಹಾಗಾಗಿ ಈ ಪಂಚಭೂತಗಳ ಕಣ್ಣು ತಪ್ಪಿಸಿ ಜನರ ಕಣ್ಣು ತಪ್ಪಿಸ್ಬೋದು, ಆದರೆ ಬೆಂಕಿ, ಗಾಳಿ, ನೀರು, ಆಕಾಶ, ಭೂಮಿ ಈ ಐದರ ನಡುವೆನೇ ನಾವೇನೋ ಸರಿ ಅಥವಾ ತಪ್ಪು ಮಾಡಬೇಕು. ಆ ಪಂಚಭೂತಗಳ ಕಣ್ಣು ತಪ್ಪಿಸಿ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಎಲ್ಲವೂ ಬೆತ್ತಲು. ಈ ಸಮಾಜ ನಾಲ್ಕು ಗೋಡೆಗಳು ಎಲ್ಲಿದೆ? ಭೂಮಿ ಮೇಲೆ ಇದೆ. ಅದು ಕೂಡ ಗಾಳಿ, ನೀರು, ಆಕಾಶ, ಭೂಮಿ, ಈ 4ರಲ್ಲಿ 5ರಲ್ಲಿ ಯಾವುದಾದ್ರೂ ಒಂದು 4 ಗೋಡೆ ನಡುವೆ ನಡೆಯೋದನ್ನು ಗಾಳಿ ಅಥವಾ ಬೆಳಕು ಏನೋ ಒಂದು ನೋಡಿರುತ್ತಲ್ಲ. ಪಂಚಭೂತಗಳ ಕಣ್ಣು ತಪ್ಪಿಸಿ ಯಾರು ಏನೂ ಮಾಡ್ಲಿಕ್ಕಾಗಲ್ಲ. ಸೊ ಇಲ್ಲಿ ನಿನ್ನ ಗಂಡ ಅಲ್ಲದೇನೆ ಸುತ್ತಮುತ್ತನವರೆಲ್ಲ ಕತೆ ಕಟ್ಟೋಕೆ ಶುರು ಮಾಡ್ಬೋದು, ಬರುತ್ತೆ. ಅಂದರೆ ಪರೀಕ್ಷೆಯ ಸಮಯಗಳವೆಲ್ಲ. ಅವರಿಗೆ ನಿನ್ನ ಬೆಲೆ ಗೊತ್ತಾಗೋವರೆಗೂ ನೀನು ನಿನ್ನ ಪಾಡಿ ಕೆಲಸ ಮಾಡಿಕೊಂಡು ತೀರಾ ಯಾವುದನ್ನು ಸ್ಟ್ರೆಸ್ ಮಾಡ್ಕೊಳ್ಳೋಕೆ ಹೋಗಬೇಡವ. ಪುಟ್ಟ ಬದುಕು, ತಾಯಿ ತಂದೆ ಅಥವಾ ಅವ್ರಿಗೂ ಭಾರ ಆಗದಂಗೆ ನಿನ್ನ ದುಡಿಮೆ ನೀನು ಗಟ್ಟಿಯಾಗಿ ಕಾಪಾಡ್ಕೊ. ಆಯ್ತು ಗುರುಗಳೇ. ಅಷ್ಟು ಮಾಡ್ಕೊ. ನಿನ್ಗೆ ಒಳ್ಳೇದಾಗಲಿ. ನಿನ್ನ ಗಂಡನಿಗೂ ದೇವರು ಒಳ್ಳೆ ಬುದ್ಧಿ ಕೊಡಲಿ. ನೋಡಿ, ಹೋಗ್ತಾ ವಯಸ್ಸು ಬರಲ್ಲ. ಕುಡಿದು ಏನೋ ರೋಗ ಬಂತೋ ಏನೋ 4 ಜನ ಇವತ್ತು ಹೇಳ್ಕೊಡೋರು ಯಾರು ನಾಳೆ ದಿನ ಸಂಸಾರ ನಡೆಸಿ ಅವ್ರು ಈತನ ಕೆಳಗಡೆ ಬಿದ್ದಾಗ ನೋಡ್ಲಿಕ್ಕೆ ಯಾರೂ ಬರಲ್ಲ. ಹೌದು ಗುರುಗಳೇ. ಅವ್ರಿಗೆ ಅದು ಅರ್ಥ ಆಗಬೇಕು. ಹೌದಪ್ಪ, ನಾಳೆ ನಮ್ಮ ಅಮ್ಮನೂ ಯಾಕೋ ಹಿಂಗೆ, ನಮ್ಮ ಅಣ್ಣ ತಮ್ಮದಿರು ಯಾಕೋ ಬರಲ್ಲ, ಕಡೆಗೆ ನನಗೆ ಯಾರೂ ಇಲ್ಲ, ನನ್ನ ಹೆಂಡ್ತಿ, ನನಗೆ ಹೆಂಡ್ತಿಗೆ ನಾನು ಹಿಂಗೆ ಇದ್ದುಕೊಂಡೆ ಜೀವನ ಮಾಡಬೇಕಪ್ಪ. ಇವತ್ತೇನೋ ಕೈ ನಡೀತಾ ಇದೆ, ಬೈತೀನಿ, ಹೊಡಿತೀನಿ, ದುಡಿತೀನಿ, ತಿಂತೀನಿ, ನಾಳೆ ಹಿಂಗೆ ಇರುತ್ತಾ? ಏನೋ ಕೆಟ್ಟು ಹಾಸಿಗೆ ಹಿಡಿದೆ ಅಂದರೆ ನನಗೆ ನನ್ನ ಹೆಂಡ್ತಿನೇ ಒಂಚೂರು ನೀರು ಕೊಡೆ ಅಂದರೆ ಅವಳು ಕೊಡ್ಬೇಕು. ಯಾಕೆ? ನನ್ನ ಹೆಂಡ್ತಿ. ಈಗ ಬೇರೆಯವ್ರು ನಂಗೆ ಕೇಳೋಕ್ಕಾಗುತ್ತಾ? ಅಂದರೆ ಅಂಥ ಕಾಲ ಯಾವಾಗ ಬೇಕಾದರೂ ಬರ್ಬೋದಪ್ಪ. ದೇಹ ನಮ್ಮ ಗಟ್ಟಿತನ ಹಿಂಗೆ ಇರಲ್ಲ. ಯಾಕೆ ಬೇಕು? ಸ್ವಲ್ಪ ಹೋಗೋಣ, ಇಂಥ ಒಳ್ಳೆ ಹೆಣ್ಮಗಳನ್ನ ಯಾಕೆ ಕಳ್ಕೊಳ್ಬೇಕು ಅಂತ ಅವ್ರಿಗೆ ಬುದ್ಧಿ ಬಂದರೆ ಆವಾಗ ಜೀವನ ಬಂಗಾರ. ಇಲ್ಲಾಂದರೆ ಕೆಲವೊಮ್ಮೆ ಹೊರಗಡೆಯವರು ಹೇಳ್ಕೊಟ್ಟು ಕೆಡಿಸ್ಬಿಟ್ಟಿರ್ತಾರವ.
ಹೌದು ಗುರುಗಳೇ. ನೀನು ಹೆಂಡತಿ ಅಲ್ಲಿಗೆ ಹೋಯ್ತಾಳೆ, ಏನು ಮಾಡ್ತಾಳೋ ಏನೋ, ಹಂಗೆ ಹಿಂಗೆ ಈ ಕುಡಿತದ ಸಮಯದಲ್ಲಿ ಯಾರು ಏನು ಹೇಳ್ಕೊಡ್ತಾರೋ ಏನೋ ಎತ್ತೋ, ಅದೇನೇ ಇರಲವ, ನಿನ್ನ ಪರಿಶುದ್ಧತೆಯನ್ನು ನೀನು ಕಾಪಾಡ್ಕೊ, ನಿನ್ನ ದುಡಿಮೆ ಮಾಡು, ನೀನು ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಆರೋಗ್ಯ ಕಾಪಾಡ್ಕೊಂಡು ಹೋಗು. ಏನೇ ಇದ್ದರೂ ನಿನ್ನ ತವ್ರ ಮನೆಯ ಸಮ್ಮುಖದಲ್ಲೇ ನಡೆದು ಮುಂದುವರಿಬೇಕೆ ಹೊರತು ಇಂಡಿವಿಜುವಲ್ ಆಗಿ ನೀನು ಡೀಲ್ ಮಾಡ್ಲಿಕ್ಕೆ ಹೋಗಬೇಡ. ಇಲ್ಲ ಗುರುಗಳೇ. ಆಗ್ಲಿಲ್ಲವ್ವ, ನಿನಗೆ ಒಳ್ಳೇದಾಗಲಿ, ಶುಭವಾಗಲಿ ತಾಯಿ. ಥ್ಯಾಂಕ್ ಯು ಗುರುಗಳೇ, ನನ್ನನ್ನು ಗುರ್ತಿಟ್ಕೊಂಡು ನೆನ್ಪಿಟ್ಕೊಂಡು ಮಾತಾಡ್ತಿದ್ರಲ್ಲ, ತುಂಬಾ ಖುಷಿ ಆಯ್ತು. ನಂಗೆ ಭಾಳ ಚೆನ್ನಾಗಿ ನೆನಪಿದ್ಯವ್ವ. ಶುಭವಾಗಲಿ, ಶುಭವಾಗ್ಲವ್ವ.